ಸುಮಾರು ಒಂದು ತಿಂಗಳ ಹಿಂದೆ ಮದರ್ಸ್ ಡೇ ಆಚರಿಸ್ತೇವೆ, ತಾಯಂದಿರ ದಿವಸ ಅಂಥೇಳಿ. ಅದು ಮೇ 2ನೇ ಭಾನುವಾರ ಚರ್ಚ್ಗಳಲ್ಲಿ ಆಚರಿಸುವಂಥದ್ದು ನೋಡ್ತೇವೆ. ಮೊದಲನೇ ಬಾರಿ ಚರ್ಚಲ್ಲಿ ಪ್ರಾರಂಭ ಮಾಡುವಂಥದ್ದು, ಈಗ ಲೋಕವು ಆಚರಿಸ್ತೇವೆ. ಅಂದರೆ ಅದರ ಮಹತ್ವ ಚರ್ಚ್ನಲ್ಲಿ ಆಚರಿಸುವಂಥದ್ದು ವಿಶೇಷವಾಗಿದೆ ಅಂತೇಳಿ. ಜೂನ್ 3ನೇ ತಾರೀಕಿಗೆ ಫಾದರ್ಸ್ ಡೇ ಅಂಥೇಳಿ ಆಚರಿಸಿರುವಂಥದ್ದು ನಾವು ನೋಡ್ತೇವೆ. ಇದನ್ನು ನಾವು ಅನೇಕ ದಿವಸಗಳ ಹಿಂದೆ ನಾವು ನೋಡಿದ್ದೇವೆ. ಒಬ್ಬ ಮಗಳು ತನ್ನ ತಾಯಿಯನ್ನು ಕಳ್ಕೊಂಡಾಗಲೂ ತಂದೆ ಮಗಳನ್ನು ಬೆಳೆಸಿದ ಮಗಳನ್ನು ಅಥವಾ ಮಕ್ಕಳು ಎಷ್ಟು ಜನ ಇದ್ರು ಗೊತ್ತಿಲ್ಲ, ಮರ್ತೋಗಿದ್ದೀನಿ. ಆದರೆ ಬೆಳೆಸಿರುವಂಥದ್ದನ್ನು ಅವರನ್ನು ಏನಂತಾರೆ ಪಾಲನೆ ಪೋಷಣೆ ಮಾಡಿರುವುದನ್ನು ಕಂಡು ಯಾವಾಗ ಲೋಕವೆಲ್ಲ ತಾಯಂದಿರ ದಿವಸವನ್ನು ಆಚರಿಸ್ತಿರುವಾಗ ತಂದೆಯಂದಿರ ದಿವಸವನ್ನು ಕೂಡ ಆಚರಣೆ ಮಾಡಬೇಕಂತೇಳಿ ಪ್ರಯತ್ನ ಪಟ್ಟು ಹೀಗೆ ಮಾಡಿರುವಂಥದ್ದು ನೋಡ್ತೇವೆ. ಹೇಗೂ ನಮಗೆ ದೇವರು ಈ ಲೋಕದಲ್ಲಿ ತಂದೆ ತಾಯಿಯನ್ನು ಬಹಳ ಅಮೂಲ್ಯವಾದಂಥವರನ್ನಾಗಿ ದೇವರು ನಮಗೆ ದಯಪಾಲಿಸಿದ್ದಾನೆ. ಮತ್ತು ತಂದೆ ತಾಯಿಗಳೇ ಮಕ್ಕಳನ್ನು ದಯಪಾಲಿಸುವಾಗ ಮಕ್ಕಳು ದೇವರ ಸ್ವಾಸ್ಥ್ಯವಾಗಿದ್ದಾರೆ ಅಂತೇಳಿ ನಾವು ಕೀರ್ತನೆ 127 ನಾವು ನೋಡ್ತೇವೆ. ಹೀಗಿರುವಾಗ ಇವತ್ತು ತಂದೆಯಂದಿರ ದಿವಸದ ಬಗ್ಗೆ ನಾವು ನೋಡಲಿಕ್ಕಿದ್ದೇವೆ. ತಂದೆಯ ಫಾದರ್ಸ್ ಡೇ ಅಂತ ಹೇಳಿ ಇದನ್ನು ನಾವು ನೋಡುವಾಗ ಎಲ್ಲ ನೋಡ್ತೇವೆ. ನಮಗೆ ಬೈಬಲ್ನಲ್ಲಿ ನಾವು ನೋಡುವ ಹಾಗೆ ಅಬ್ರಹಾಮನ ಕುರಿತು ನಾವು ಕೆಲವು ಸಂಗತಿಗಳನ್ನು ನೋಡಲಿಕ್ಕಿದ್ದೇವೆ. ಬೈಬಲ್ನಲ್ಲಿ ಹಲವು ತಂದೆಯಂದಿರ ಬಗ್ಗೆ ನಾವು ನೋಡ್ಬೋದು, ಅಥವಾ ಕೆಲವು ವರ್ಷಗಳು ನಾವು ನೋಡ್ಕೊಂಡ್ಬಂದೆ. ಇವತ್ತು ಅಬ್ರಹಾಮನ ಬಗ್ಗೆ ನಾವು ನೋಡ್ತೇವೆ. ಅಬ್ರಹಾಮನು ವಿಶೇಷವಾಗಿ ದೇವರಿಂದ ಕರೆಯಲ್ಪಟ್ಟು ಯಾವುದೇ ಷರತ್ತುಗಳಿಲ್ಲದೆ ದೇವರು ಅವನಿಗೆ ವಾಗ್ದಾನಗಳನ್ನು ಮಾಡಿ ನೆರವೇರಿಸಿರುವಂಥ ವಿಶೇಷವಾದಂಥ ವ್ಯಕ್ತಿ. ದೇವರ ಸಾರ್ವಭೌಮಾಧಿಕಾರ, ದೇವರ ಕೃಪೆಯನ್ನು ನಾವು ಇದರಲ್ಲಿ ನೋಡ್ತೀವಿ. ಇದರಲ್ಲಿ ಯಾವುದೇ ಏನಂತಾರೆ ಅಬ್ರಹಾಮನ ಪಾತ್ರ ಇಲ್ಲದೇ ಇರುವಂಥದ್ದು. ಆತನ ಯಾವುದೇ ಆಜ್ಞೆಗಳನ್ನು ಕೈಕೊಂಡು ವಿಧೇಯನಾಗಿ ಅಥವಾ ಇನ್ನೇನೋ ಮಾಡಿ ದೇವರು ನಂಬಲಿಲ್ಲ. ದೇವರೇ ಸ್ವತಃ ಅವನು ಅನ್ಯಜನರ ಮಧ್ಯದಲ್ಲಿ, ವಿಗ್ರಹಾರಾಧಕರ ಮಧ್ಯದಲ್ಲಿ, ವಿಗ್ರಹಾರಾಧಕರೊಂದಿಗೆ ತಾನು ಸಹ ಅದೇ ರೀತಿಯಲ್ಲಿರುವಾಗ ಅವತನ್ನು ಕರೆದು ದೇವರನ್ನು ಆಶೀರ್ವದಿಸುವಾಗ ನೋಡ್ತೇವೆ. ದೇವರ ಆತನನ್ನು ತಂದೆ ಎಂಬುದಾಗಿ ಗುರುತಿಸಿರುವಂಥದ್ದು ನಾವು ಇವತ್ತು ನೋಡ್ತೇವೆ. ಹೀಗೆ ನೋಡುವಾಗ ನಾವು ಕೆಲವು ಸಂಕ್ಷಿಪ್ತವಾಗಿ ನಾವು ನೋಡ್ಬೇಕಾದ್ರೆ ಆತನ ಹೆಸರು ಮೊದಲು ಬರೀ ಅಬ್ರಹಾಮ ಇರಲಿಲ್ಲ, ಅಬ್ರಾಮ ಅಂತಿತ್ತು. ಅದನ್ನು ನೋಡಿದ್ರೆ ಏನಂತಾರೆ ಆದಿಕಾಂಡ ಅಥವಾ ಉತ್ಪತ್ತಿ 12ನೇ ಅಧ್ಯಾಯ 1ನೇ ವಚನ ನೋಡ್ತೇವೆ. ಉತ್ಪತ್ತಿ 12ನೇ ಅಧ್ಯಾಯ 1ನೇ ವಚನ. ಆಗ ಕರ್ತನು ಅಬ್ರಾಮನಿಗೆ, ನೀನು ನಿನ್ನ ದೇಶದೊಳಗಿಂದಲೂ ಬಂಧುಗಳಿಂದಲೂ ನಿನ್ನ ತಂದೆಯ ಮನೆಯಿಂದಲೂ ಹೊರಬಂದು ನಾನು ನಿನಗೆ ತೋರಿಸುವ ದೇಶಕ್ಕೆ ಹೋಗು. ನಾನು ನಿನ್ನನ್ನು ದೊಡ್ಡ ಜನಾಂಗವನ್ನಾಗಿ ಮಾಡಿ ನಿನ್ನನ್ನು ಆಶೀರ್ವದಿಸಿ ನಿನ್ನ ಹೆಸರನ್ನು ದೊಡ್ಡದಾಗಿ ಮಾಡುವೆನು, ಮತ್ತು ನೀನು ಆಶೀರ್ವಾದವಾಗಿರುವಿ. ನಿನ್ನನ್ನು ಆಶೀರ್ವದಿಸುವವರನ್ನು ನಾನು ಆಶೀರ್ವದಿಸುವೆನು, ನಿನ್ನನ್ನು ಶಪಿಸುವವರನ್ನು ಶಪಿಸುವೆನು. ನಿನ್ನಲ್ಲಿ ಭೂಮಿಯ ಎಲ್ಲ ಜನಾಂಗಗಳು ಆಶೀರ್ವದಿಸಲ್ಪಡುವವು ಎಂದು ಹೇಳಿದನು. ಹೀಗೆ ಕರ್ತನು ತನಗೆ ಹೇಳಿದ ಪ್ರಕಾರ ಅಬ್ರಾಮನು ಹೊರಟು ಹೋದನು ಅಂತ ಹೇಳಿ ಎಲ್ಲ ನೋಡುವಾಗ ಅಲ್ಲಿ ಅಬ್ರಾಮ ಅಂತ ಹೇಳಿ ಹೆಸರು. ಬರೀ ಅಬ್ರಾಮ ತನ್ನ ಹೆಸರಿತ್ತು. ಆದರೆ ಒಂದಾನೊಂದು ದಿವಸ ಆತನು ದೇವರ ಕರೆಯುವಿಕೆಗೆ ವಿಧೇಯನಾಗಿ ಆತನನ್ನು ಹಿಂಬಾಲಿಸಿ ಆತನ ಜೊತೆಯಲ್ಲಿ ನಡೆಯುತ್ತಾ ಬರೋ ಹಾಗೆ ಆತನ ಹೆಸರನ್ನು ಬದಲಾಯಿಸಿದನು. ಅದೇ 17ನೇ ಅಧ್ಯಾಯ 5ನೇ ವಚನಕ್ಕೆ ಬರ್ತೇವೆ. 17ನೇ ಅಧ್ಯಾಯ 5ನೇ ವಚನ. ಮಾತ್ರವಲ್ಲದೆ ನಿನ್ನ ಹೆಸರು ಇನ್ನು ಅಬ್ರಾಮ ಎಂದು ಕರೆಯಲ್ಪಡದೆ ನಿನ್ನ ಹೆಸರು ಅಬ್ರಹಾಮನೆಂದು ಇರುವುದು. ಯಾಕಂದರೆ ನಾನು ನಿನ್ನನ್ನು ಅನೇಕ ಜನಾಂಗಗಳ ತಂದೆಯನ್ನಾಗಿ ಮಾಡಿದ್ದೇನೆ, ಮತ್ತು ನಾನು ನಿನ್ನನ್ನು ಅತ್ಯಧಿಕವಾಗಿ ವೃದ್ಧಿಯಾಗಿ ಮಾಡಿ ನಿನ್ನಿಂದ ಜನಾಂಗಗಳಾಗಿ ಮಾಡುವೆನು. ನಿನ್ನಿಂದ ಅರಸರು ಹುಟ್ಟುವರು. ಇದಲ್ಲದೆ
ನಿನಗೂ ನಿನ್ನ ತರುವಾಯ ನಿನ್ನ ಸಂತಾನಕ್ಕೂ ದೇವರಾಗಿರೋದಕ್ಕೆ ನನಗೂ ನಿನಗೂ ನಿನ್ನ ತರುವಾಯ ಬರುವ ತಲಾಂತರಗಳಲ್ಲಿ ನಿನ್ನ ಸಂತಾನಕ್ಕೂ ಮಧ್ಯದಲ್ಲಿ ನನ್ನ ಒಡಂಬಡಿಕೆಯನ್ನು ನಿತ್ಯವಾದ ಒಡಂಬಡಿಕೆಯಾಗಿ ಸ್ಥಾಪಿಸುತ್ತೇನೆ ಅಂತೇಳಿ ದೇವರು ಒಬ್ಬ ಮನುಷ್ಯನ ಲೋಕದಲ್ಲಿ ಹುಡುಕಿ ಆತನನ್ನು ಆರಿಸಿ ಆತನ ಹುಡುಕಿ ದೇವರು ಸ್ವತಃ ಬಂದು ಆತನೊಡನೆ ಒಡಂಬಡಿಕೆ ಮಾಡಿಕೊಳ್ಳುತ್ತಾರೆ. ಇದು ವಿಶೇಷವಾಗಿ ನಾವು ನೋಡ್ತೇವೆ ಬೈಬಲ್ನಲ್ಲಿ. ದೇವರು ಯಾವಾಗಲೂ ಬಂದಾಗ ಆತನು ಒಡಂಬಡಿಕೆ ಮಾಡಿಕೊಂಡಿರುವಂಥ ದೇವರು. ಸುಮ್ಮನೆ ಮಾತಿನಲ್ಲಿ ಹೇಳಿ ಹೋಗಲಿಲ್ಲ. ಅಂದರೆ ಒಡಂಬಡಿಕೆ, ಅದಕ್ಕೆ ನಂತರ ಟೆಸ್ಟಮೆಂಟ್ ಅಂತ ಹೇಳಿ ಇಲ್ಲೂ ನೋಡ್ತೇವೆ, ಅಥವಾ ಇವತ್ತಿನ ನಮ್ಮ ಭಾಷೆ ನೋಡ್ಬೇಕಾದ್ರೆ ಅಗ್ರಿಮೆಂಟ್ ಅಂತ ಹೇಳಿ ನೋಡ್ತೇವೆ. ಅಗ್ರಿಮೆಂಟ್ ಮಾಡಿಕೊಂಡು ಅಂದರೆ ಆತನ ಅಗ್ರಿಮೆಂಟ್ ಯಾವುದ್ರಲ್ಲಿರುತ್ತೆ? ಬರೀ ಬಾಯಿ ಮಾತಿನಲ್ಲಿರಲ್ಲ. ಅಗ್ರಿಮೆಂಟ್ ಯಾವಾಗಲೂ ಲಿಖಿತ ರೂಪದಲ್ಲಿ ಇರ್ತದೆ. ದೇವರು ಲಿಖಿತ ರೂಪದಲ್ಲಿ ಆತನು ಅಗ್ರಿಮೆಂಟ್ ಮಾಡ್ಕೊಂಡು ಮತ್ತು ತಾನೇ ಇನ್ನೊಂದು ನಾವು ನೋಡ್ತೇವೆ, ಇನ್ಯಾರೋ ಬಂದು ನಮಗೆ ಸ್ವಲ್ಪ ಬರ್ಕೊಡ್ರಿ ಅಂತ ಹೇಳಿ ಕೇಳೋವಂಥದ್ದಲ್ಲ. ಇವತ್ತು ನಾವು ನೋಡ್ತೇವೆ, ಏನಾದರೂ ಮಾಡುವಾಗ ಅಥವಾ ಏನಾದರೂ ಕೊಡುವಾಗ ಕೊಟ್ಟವರು ಅಥವಾ ಏನಂತಾರೆ ಅಲ್ಲಿ ಒಂದು ರೀತಿ ಸೆಕೆಂಡ್ ಪಾರ್ಟಿ ಅಥವಾ ಬಲಹೀನರಾಗಿರುವಂಥವ್ರು ಲಿಖಿತ ರೂಪದಲ್ಲಿ ಕೇಳೋದು ನೋಡ್ತೇವೆ. ನಮ್ಮೆಲ್ಲರಿಗೂ ಗೊತ್ತಿರೋ ಪ್ರಕಾರ ಏನಾದರೂ ಮನೆಗೆ ಅಡ್ವಾನ್ಸ್ ಕೊಡ್ಬೇಕಾದ್ರೆ, ಮನೆ ಬಾಡಿಗೆ ಹೋಗ್ಬೇಕಾದ್ರೆ ಅಡ್ವಾನ್ಸ್ ಕೊಡ್ಬೇಕಾದ್ರೆ ನಮ್ಗೆ ಅಗ್ರಿಮೆಂಟ್ ಕೊಟ್ರಿ ಅಂತ ಹೇಳ್ತಾರೆ. ಹೀಗೆ ಅಗ್ರಿಮೆಂಟ್ ಇವತ್ತು ಬೇರೆ ಬೇರೆ ಕಾರ್ಯಗಳಿಗೆ ಉಪಯೋಗ ಆಗುವಂತ ನೋಡ್ತೇವೆ. ಆದರೂ ಮೂಲವಾಗಿ ನಾವು ಕೊಟ್ಟಿರುವಂಥ ಹಣಕ್ಕೆ ಒಂದು ಲಿಖಿತ ರೂಪದಲ್ಲಿ ನಮಗೆ ಆಧಾರ ಬೇಕಂತ ಹೋಗ್ತೇವೆ. ಆದರೆ ಅಲ್ಲಿ ಕೊಟ್ಟವರು ಹೋಗ್ತಾರೆ. ಅದರಲ್ಲಿ ನಮ್ಮ ದೇವರ ಬಗ್ಗೆ ನೋಡುವಾಗ, ಬೈಬಲ್ನ ದೇವರ ಬಗ್ಗೆ ನೋಡುವಾಗ ಆತನು ಸ್ವತಃ ಆತನೇ ಬಂದು ಒಪ್ಪಂದ ಮಾಡಿಕೊಳ್ಳೋದು. ಒಡಂಬಡಿಕೆ ಒಪ್ಪಂದ ಅಂತ ಹೇಳೋದಕ್ಕಿಂತ ಇನ್ನೂ ಹೆಚ್ಚಾದಂಥ ಒಂದು ಭಾರದಲ್ಲಿ ಅರ್ಥದಲ್ಲಿ ನಾವು ನೋಡ್ತೇವೆ ಬೈಬಲ್ನಲ್ಲಿ ಒಡಂಬಡಿಕೆ ಅಂತ ಹೇಳಿ. ಸೊ ಅಬ್ರಹಾಮನೊಂದಿಗೆ ದೇವರು ಒಡಂಬಡಿಕೆಯನ್ನು ಮಾಡ್ಕೊಂಡು, ಯಾವ ಒಡಂಬಡಿಕೆ ಮಾಡ್ಕೊಳ್ತಾನೋ ದೇವರು ಅದನ್ನು ನೆರವೇರಿಸ್ತಾನೆ. ಮತ್ತು ಆತನ ಸದಾ ಕಾಲಕ್ಕೂ ಅಲ್ಲ ನೋಡುವಾಗ ತಲಾಂತರಕ್ಕೂ ಅದನ್ನು ನೆನಪು ಮಾಡ್ಕೊಳ್ಳೋಂಥ ದೇವರು. ಆತನು ಏನಂತಾರೆ ಅತಿ ಏನಂತಾರೆ ನಮ್ಮ ಯೋಚನೆಗೆ ಮಿಗಿಲಾಗಿರುವಂಥ ಆಶ್ಚರ್ಯಕರವಾದಂಥ ದೇವರು. ಆ ದೇವರನ್ನು ನಾವು ನಂಬಿದ್ದೇವೆ, ಅದನ್ನೇ ನಾವು ಮುಂದೆ ನೋಡಲಿಕ್ಕಿದ್ದೇವೆ. ಹೀಗಿರುವಾಗ ದೇವರು ಆತನ ಹೆಸರನ್ನು ಅಬ್ರಾಮ ಅಂತ ಹೇಳಿ ತೆಗೆದುಹಾಕಿ ಆತನಿಗೆ ಅಬ್ರಹಾಮನು ಇರ್ತಾರೆ. ಬ್ರಾಹ್ಮ ಅಂದರೆ ಆತನ ಹೆಸರಿನ ಅರ್ಥ ನಾನು ನೋಡಿಲ್ಲ, ಅಥವಾ ಏನಾದರೂ ಇರ್ಬೋದು. ಯಾಕಂದ್ರೆ ಅದು ಅನ್ಯರ ಅಥವಾ ಏನಂತಾರೆ ವಿಗ್ರಹಾರಾಧಕರ ಮಧ್ಯದಲ್ಲಿ ಆತನಿಗೆ ಕೊಡಲ್ಪಟ್ಟಂತ ಹೆಸರಾಗಿತ್ತು. ಆದರೆ ದೇವರು ಆತನ ಕರೆದಾಗ ಇನ್ಮೇಲೆ ಆ ಹೆಸರು ಬೇಡ, ಅಬ್ರಹಾಮ ಅಂತ ತಕ್ಷಣ ಇದೆ ಅಲ್ಲಿ ಹೇಳ್ತಾನೆ. ಅದರಲ್ಲೇ ನೋಡ್ತೇವೆ 5ನೇ ವರ್ಷದಲ್ಲಿ ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ ಏನಂದ್ರೆ, ಯಾಕಂದ್ರೆ ಅಥವಾ 5ನೇ ವರ್ಷ ನೋಡೋಣ. ಮಾತ್ರವಲ್ಲದೆ ನಿನ್ನ ಹೆಸರು ಇನ್ನು ಅಬ್ರಹಾಮ ಎಂದು ಕರೆಯಲ್ಪಡದೆ ನಿನ್ನ ಹೆಸರು ಅಬ್ರಹಾಮನೆಂದಿರುವುದು. ಯಾಕಂದ್ರೆ ನಾನು ನಿನ್ನನ್ನು ಅನೇಕ ಜನಾಂಗಗಳ ತಂದೆಯನ್ನಾಗಿ ಮಾಡಿದ್ದೇನೆ ಅಂತ ತಕ್ಷಣ ನೋಡ್ತೇವೆ ಇಲ್ಲಿ ಆತನು ಮುಂದೆ ಇನ್ನು ಮಾಡ್ಲಿಕ್ಕಿರುವಂಥ ಸಂಗತಿಗಳನ್ನು ನೀವು ಹೇಳಿದ್ರೆ ನಾನು ಮಾಡಿದ್ದೇನೆ. ಇನ್ನು ಆತನಿಗೆ ಮಕ್ಕಳೇ ಇಲ್ಲ, ಆದರೆ ಆತನಿಗೆ ಆ ವಾಗ್ದಾನವನ್ನು ದೇವರು ಮಾಡುವ. ಮತ್ತು ನೋಡ್ತೇವೆ ಆತನು ಏನಂತದೆ ಜನಾಂಗಗಳಿಗೆ ತಂದೆ. ದೇವರು ಕೊಡುವಂಥ ಒಬ್ಬರು ಇಬ್ಬರ ಬಗ್ಗೆ ನಾವು ಅನೇಕ ಸಾರಿ ಏನಂತಾರೆ ಚಿಂತೆ ಮಾಡ್ತೇವೆ, ಅಥವಾ ಅನೇಕ ಮಕ್ಕಳ ಬಗ್ಗೆ ನಾವು ಯೋಚನೆ ಮಾಡ್ತೇವೆ, ಎಷ್ಟೊಂದು ಮಕ್ಕಳು ಇರ್ಬೇಕಂತ. ಆದರೆ ದೇವರು ಒಂದೊಂದು ಸಾರಿ ಒಬ್ಬನೇ ಮಗನನ್ನು ಕೊಟ್ಟಾಗಲೂ ಆತನಿಂದಲೇ ಈ ಲೋಕವನ್ನು ಆಶೀರ್ವದಿಸುವಂತೆ, ಆತನಿಂದಲೇ ಜನಾಂಗಗಳು ಹುಟ್ಟುವಂತೆ ದೇವರು ಮಾಡುವಂಥ ಏನಂತಾರೆ ಅದ್ಭುತವಾಗಿರುವಂಥ ದೇವರನ್ನು ನಾವು ಹೊಂದಿದ್ದೇವೆ. ಅದ್ಭುತವಾದಂಥ ದೇವರೇ ಬೈಬಲ್ನ ದೇವರಾಗಿರುವಂತ ನೋಡ್ತೇವೆ. ಆತನು ದೇವರಿಗೆ ಮುಪ್ಪಿನ ಪ್ರಾಯದಲ್ಲಿ ಸಾಮಾನ್ಯವಾಗಿ ಅಥವಾ ಸಹಜವಾಗಿ ಸ್ವಾಭಾವಿಕವಾಗಿ ಅವರು ಮಕ್ಕಳನ್ನು ಪಡೆದೇ ಇರುವಂಥ ಒಂದು ವಯಸ್ಸಿಗೆ ಅಂತ ಒಂದು ಮಟ್ಟಕ್ಕೆ ಬಂದಿರುವಾಗ ದೇವರು ಅವರಿಗೆ ಅದ್ಭುತವಾಗಿ ಅವರಿಗೆ ಮಹತ್ ಕಾರ್ಯವನ್ನು ಅವರಲ್ಲಿ ಉಂಟು ಮಾಡಿ ದಯಪಾಲಿಸ್ತಾರೆ. ಅದಕ್ಕೆ ನೋಡ್ತೇವೆ ಅಬ್ರಹಾಮನು ಜನಾಂಗಗಳ ದೇಶಗಳ ತಂದೆಯನ್ನಾಗಿ, ಇಂಗ್ಲಿಷ್ನಲ್ಲಿ ಹೇಳ್ತೇನೆ ಫಾದರ್ ಆಫ್ ಮೆನಿ ನೇಷನ್ಸ್ ಅಂತ ಹೇಳ್ತಾರೆ. ಅಬ್ರಹಾಮನು ಅನೇಕ ದೇಶಗಳಿಗೆ ತಂದೆಯನ್ನಾಗಿ ಮಾಡಿದ. ಹೀಗಿರುವಾಗ ನಾವು ಯಾಕೆ ಇವತ್ತು ಅಬ್ರಹಾಮನು ನಮ್ಮ ತಂದೆ ಅಂತ ಹೇಳಿ, ಅಥವಾ ತಂದೆ ದಿವಸ ಫಾದರ್ಸ್ ಡೇ ದಿವಸ ಅಬ್ರಹಾಮನ ವಿಷಯ ಕುರಿತು ಯಾಕೆ ನೋಡ್ತಿದ್ದೇವೆ ಅಂತ ಹೇಳಿ ನೋಡುವಾಗ, ಹೊಸ ಒಡಂಬಡಿಕೆ ವಿಶ್ವಾಸಿಗಳಾಗಿರುವಂಥ ನಮಗೂ ಕೂಡ ದೇವರು ಆ ಒಂದು
ಸಂತಾನದಲ್ಲಿ ಭಾಗಿಯಾಗುವಂತೆ ಮಾಡಿದ್ದಾನೆ. ಗಲಾತ್ಯದವರಿಗೆ 3ನೇ ಅಧ್ಯಾಯ 2ನೇ ವಚನ, ಗಲಾತ್ಯದವರಿಗೆ 3ನೇ ಅಧ್ಯಾಯ 7ನೇ ವಚನ. ಗಲಾತ್ಯದವರಿಗೆ 3ನೇ ಅಧ್ಯಾಯ 7ನೇ ವಚನ. ಆದ್ದರಿಂದ ನಂಬುವವರೇ ಅಬ್ರಹಾಮನ ಮಕ್ಕಳೆಂದು ನೀವು ತಿಳಿದುಕೊಳ್ಳ್ರಿ. ಅಂದರೆ ಎಲ್ಲ ನೋಡುವಾಗ ಬರೀ ಇಸ್ರೇಲರು ಮಾತ್ರವೇ ಅಬ್ರಹಾಮನ ಮಕ್ಕಳು ಅಂತ ಅಲ್ಲ, ಆದರೆ ಇಲ್ಲಿ ನೋಡುವಾಗ ನಂಬುವಂಥ ನಾವು ಕೂಡ ಅಬ್ರಹಾಮನ ಮಕ್ಕಳು ಅಂತ ಹೇಳಿ ಹೇಳ್ತಾರೆ. ಅದಕ್ಕೆ ಮುಂಚಿನ ವಚನ ನೋಡ್ತೇವೆ 8ನೇ ವರ್ಷದಲ್ಲಿ, ದೇವರು ಅನ್ಯ ಜನರನ್ನು ನಂಬಿಕೆ ಮೂಲಕವಾಗಿ ನೀತಿವಂತರೆಂದು ನಿರ್ಣಯಿಸನೆಂಬುದಾಗಿ ಬರಹು ಮೊದಲೇ ಕಂಡು ಅಬ್ರಹಾಮನಿಗೆ ನಿನ್ನ ಮೂಲಕ ಎಲ್ಲಾ ಜನಾಂಗಗಳವರಿಗೆ ಆಶೀರ್ವಾದ ಉಂಟಾಗದೆಂಬ ಸುವಾರ್ತೆಯನ್ನು ಮುಂಚಿತವಾಗಿಯೇ ಸಾರಿತು ಎಂಬುದೇ ನೋಡ್ತೇವೆ. ದೇವರು ಅಬ್ರಹಾಮನಿಗೆ ನೋಡ್ತೇವೆ ಮುಂಚಿತವಾಗಿ ಸಂಗತಿಗಳನ್ನು ಆತನ ಬಗ್ಗೆ ಆಲೋಚಿಸಿ ಆತನ ದಯಪಾಲಿಸಿದ ಮಾತ್ರ ನೋಡ್ತೇವೆ. ನಿನ್ನ ಮೂಲಕ ಎಲ್ಲಾ ಜನಗಳು ಆಶೀರ್ವಾದ ಹೊಂದ್ತಾರೆ ಅಂತ ಹೇಳಿ ನೋಡುವಾಗ ಹೊಸ ಒಡಂಬಡಿಕೆಯ ಕ್ರಿಸ್ತ ವಿಶ್ವಾಸಿಗಳಿಗೂ ಇಲ್ಲಿ ಪೌಲನು ಹೇಳ್ತಾನೆ, ನೀವು ಅಬ್ರಹಾಮನ ಸಂತತಿಯವರು. ಸೊ ನಾವು ಇವತ್ತು ನಮ್ಮ ಏನಂತಾರೆ, ನಮ್ಮ ಮೂಲ ಪಿತೃ ಅಬ್ರಹಾಮ ಅಂತ ಹೇಳ್ಬೋದು. ದೈಹಿಕವಾಗಿ ಅಲ್ಲ, ಆದರೆ ಆತ್ಮಿಕವಾಗಿ ಅಬ್ರಹಾಮನು ಅದಕ್ಕೆ ನಾವು ನೋಡ್ತೇವೆ ಅನೇಕರ ತಂದೆ ಆಗಿರುವಂಥದ್ದು. ಆತನ ಮೂಲಕವೇ ಲೋಕದೆಲ್ಲ ಜನರು ಆಶೀರ್ವಾದ ಹೊಂದಲ್ಪಡುವಂಥ ಒಬ್ಬ ತಂದೆಯಾಗಿ ದೇವರು ನೇಮಿಸಿರುವಾಗ ಆ ತಂದೆಯ ಬಗ್ಗೆ, ಅಬ್ರಹಾಮನ ಬಗ್ಗೆ ನಾವು ಒಂದು ಕೆಲವು ವಿಷಯಗಳನ್ನು ನಾವು ಅಭ್ಯಾಸ ಮಾಡ್ತೇವೆ. ಮತ್ತು ಅದರಷ್ಟೇ ಅಲ್ಲ, ನಾವು ನೋಡುವಾಗ ಅದರಲ್ಲಿ ಇನ್ನೊಂದು ಸಂಗತಿ ನೋಡ್ತೇವೆ, ಹೇಗೆ ಇವತ್ತಿಗೆ ಅದು ಸಂಬಂಧಪಟ್ಟದಲ್ಲ, ಆದರೆ ನಾವು ನೋಡ್ತೇವೆ ಅಲ್ಲಿ 3ನೇ ಅಧ್ಯಾಯ ಅಲ್ಲಿ 8ನೇ ವಚನದಲ್ಲಿ ನೋಡ್ತೇವೆ. 3ನೇ ಅಧ್ಯಾಯ 8ನೇ ವಚನದಲ್ಲಿ, ದೇವರು ಅನ್ಯ ಜನರನ್ನು ನಂಬಿಕೆ ಮೂಲಕವಾಗಿ ನೀತಿವಂತರಿಂದ ನಿರ್ಣಯಿಸುವುದಾಗಿ ಬರಹ ಮೊದಲೇ ಕಂಡು ಅಬ್ರಹಾಮನಿಗೆ ನಿನ್ನ ಮೂಲಕ ಎಲ್ಲ ಜನಾಂಗಗಳವರಿಗೆ ಆಶೀರ್ವಾದ ಉಂಟು ಆಗುವುದೆಂಬ ಸುವಾರ್ತೆಯನ್ನು ಮುಂಚಿತವಾಗಿ ಸಾರಿತೆಂಬುದೇ. ಅಂದರೆ ಅಬ್ರಹಾಮನಿಗೆ ಮುಂಚಿತವಾಗಿ ಒಂದು ಸುವಾರ್ತೆ ಸಾರಿತು. ಈಗ ನಾವು ನೋಡ್ತೇವೆ ಬೈಬಲ್ನಲ್ಲಿ ಹಲವು ಸುವಾರ್ತೆಗಳುಂಟು. ನಾವು ನಂಬುವಂಥ ಸುವಾರ್ತೆ ಇವತ್ತು ವಿಭಿನ್ನವಾಗಿರುವಂಥದ್ದು. ಸುವಾರ್ತೆಗಳಲ್ಲಿ ಮತ್ತಾಯ, ಮಾರ್ಕ, ಲೂಕ, ಯೋಹನ್ನ ಬರೆದಿರುವಂಥ ಸುವಾರ್ತೆ ವಿಭಿನ್ನವಾದಂಥ ಸುವಾರ್ತೆ. ಇಲ್ಲಿ ಅಬ್ರಹಾಮನಿಗೆ ಒಂದು ಸುವಾರ್ತೆ ಸಾರಲ್ಪಟ್ಟೆ. ಈಗ ನಾವು ಬೈಬಲ್ನ ಮೊದಲಿನ 4 ಪುಸ್ತಕಗಳನ್ನು ಸುವಾರ್ತೆ ಅಂತ ಹೇಳ್ತೇವೆ, ಆದರೆ ಅಲ್ಲಿ ನಾವು ನಂಬುವಂಥ ಸುವಾರ್ತೆ ಅದರಲ್ಲಿ ಇಲ್ಲ. ನಮಗೆ ಎಫೆಸದಲ್ಲಿ ಅಥವಾ ಪೌಲನು ಬರೆಯುವ ಸುವಾರ್ತೆ ವಿಭಿನ್ನವಾಗಿರುವಂಥದ್ದು. ಹೇಗೂ ಸುವಾರ್ತೆ ವಿಭಿನ್ನ. ಹಾಗಂದ ತಕ್ಷಣ ನೋಡ್ತೇವೆ, ಅಂದರೆ ಅನೇಕರು ನಂಬೋದುಂಟು, ಹಾಗೆ ನಾವು ಕೂಡ ನಂಬ್ತೇವೆ. ಅಂದರೆ ಬೈಬಲಲ್ಲಿ ಆ ಸಂಗತಿ ನಿಜವಾದಂಥದ್ದು ಉಂಟು. ಆದರೆ ಅದ್ರ ಜೊತೆಯಲ್ಲಿ ಅನೇಕರು ಅದನ್ನು ಬಿಡ್ತಾರೆ. ಅಂದರೆ ಕೃಪೆಯಿಂದ, ಇಲ್ಲ ಕೆಲವು ಸಾರಿ ಕ್ರಿಯೆಗಳಿಂದ ರಕ್ಷಣೆ ಅಂತ ಹೇಳಿ ನಾವು ಅದನ್ನು ನಂಬಲ್ಲ. ನಾನು ನಂಬುವಂಥದ್ದು ಯಾವಾಗಲೂ ರಕ್ಷಣೆಗೆ ಕರ್ತನಾದ ಯೇಸು ಕ್ರಿಸ್ತನೇ ಆಧಾರವಾಗಿದ್ದ, ಆತನ ಮೂಲಕವೇ ರಕ್ಷಣೆ, ಮತ್ತು ಯಾವಾಗಲೂ ದೇವರ ಕೃಪೆಯಿಂದಲೇ ರಕ್ಷಣೆ. ಮತ್ತು ಇಲ್ಲಿ ವಿಶೇಷವಾಗಿ ಅಬ್ರಹಾಮನ ಬಗ್ಗೆ ಹೇಳುವಾಗ ಮುಂದೆ ಅನ್ಯ ಜನರು ಕೂಡ ಅಬ್ರಹಾಮನ ಮಕ್ಕಳಾಗಬೇಕಾದ್ರೆ ಆ ಸುವಾರ್ತೆಯನ್ನು ಆತನಿಗೆ ಅವಾಗಲೇ ಸಾರಿತು. ಅಂದರೆ ನಾವು ನೋಡ್ತೇವೆ ದೇವರ ಆಲೋಚನೆ ಪ್ರಕಾರ ಆತನಿಗೆ ಹೆಚ್ಚು ಕಡಿಮೆ ನಾವು ನಂಬುವಂಥ ರೀತಿಯಲ್ಲಿ ಸುವಾರ್ತೆಯನ್ನು ಸಾರಲ್ಪಟ್ಟಿದ್ದೇನೋ ಅಂತ ನೋಡ್ತೇವೆ. ಅನ್ಯ ಜನರು ಇವತ್ತು ಕರ್ತನ ಬಳಿಗೆ ಬರುವಂಥದ್ದು, ದೇವರ ಮಕ್ಕಳಾಗುವಂಥದ್ದು ಹೇಗೆ? ದೇವರ ಕೃಪೆಯ ಮೂಲಕ ನಂಬಿಕೆಯಿಂದಲೇ ರಕ್ಷಣೆ ಹೊಂದಿರುವಂಥರಾಗಿದ್ದಾರೆ. ಅದಕ್ಕೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ 1 ಕೊರಿಂಥ 15ರಲ್ಲಿ ಹೇಳೋ ಪ್ರಕಾರ, ಬರಹಗಳ ಪ್ರಕಾರ ಆತನು ನಮ್ಮ ಪಾಪಗಳಿಗೆ ಸತ್ತನು, ಹುಣಲ್ಪಟ್ಟು, ಮತ್ತು ಬರಹಗಳ ಪ್ರಕಾರವೇ ಆತನು ಸತ್ತವರೊಳಗಿಂದ ಎದ್ದು ಬಂದನು. ಇದೇ ಸುವಾರ್ತೆ ನಾನು ನಿಮಗೆ ತಿಳಿಸಿದೆ ಅಂತ ಪೌಲನು ಹೇಳ್ತಾನೆ. ಆ ಸುವಾರ್ತೆ ಒಂದು ವೇಳೆ ಅಬ್ರಹಾಮನಿಗೆ ಇತ್ತು ಅನ್ನೋ ಗೊತ್ತಿಲ್ಲ. ಯಾಕಂದರೆ ಅನೇಕರು ಇದರ ಸ್ಪಷ್ಟತೆಯಲ್ಲೆಲ್ಲ ಹೇಳುವಂಥದ್ದು ಹಾಗೆ ಇರ್ಬೋದು. ಆದರೂ ಇಲ್ಲಿ ಅಬ್ರಹಾಮನಿಗೆ ಸುವಾರ್ತೆ ಯಾವ ರೀತಿ ಸುವಾರ್ತೆ? ಹೆಚ್ಚು ಕಡಿಮೆ ನಾವು ನಂಬುವಂಥ ರೀತಿಯಲ್ಲಿ ಸುವಾರ್ತೆ. ಅಥವಾ ಏನಂದರೆ ಒಬ್ಬ ಏನಂತಾರೆ ಸ್ತ್ರೀಯ ಸಂತಾನದಿಂದ ಹುಟ್ಟುವಂಥವನು ಸೈತಾನನ ತಲೆನ ಜಜ್ಜಿ ನಮಗೆ ರಕ್ಷಣೆ ಸಂಪಾದಿಸ್ತಾನೆ. ಅದನ್ನು ಏದೇನು ತೋಟದಲ್ಲಿ ದೇವರು ಆದಾಮ ಹವ್ವಳಿಗೆ, ವಿಶೇಷವಾಗಿ ಹವ್ವಳಿಗೆ ಆ ವಾಗ್ದಾನ ಮಾಡಿರುವಾಗ ಅದನ್ನು ನಂಬಿರಬೇಕು. ಅದರಲ್ಲಿ ಇದೇ ಒಂದು ಸುವಾರ್ತೆ ಬರುವಂಥದ್ದು ನೋಡ್ತೇವೆ. ಹೇಗೂ ಅದು ಬೇರೆ ವಿಷಯ. ಅದಕ್ಕೆ ಬರುವಾಗ ದೇವರು
ನಾವು ಇವತ್ತು ನೋಡುವಾಗ ಅಬ್ರಹಾಮನ ತಂದೆ ದಿವಸ ನಾವು ನೆನಪು ಮಾಡ್ಕೊಳ್ಳುವಾಗ ಯಾಕೆ ನೋಡುವಾಗ ನಮ್ಮನ್ನು ಹೊಸ ಒಡಂಬಡಿಕೆ ಕ್ರಿಸ್ತ ವಿಶ್ವಾಸಿಗಳನ್ನು ಅಬ್ರಹಾಮನ ಸಂತಾನದವರು ಮಕ್ಕಳೆಂದ ಕರೆಯಲ್ಪಟ್ಟಂತೂ ವಿಶೇಷವಾಗಿರುತ್ತದೆ. ಅದಕ್ಕಿಂತ ಮುಂಚೆ ಮೋಶೆ ಇದ್ದನು. ಮೋಶೆ ಜನಾಂಗ ಎಂದಾಗ ಹೇಳಲ್ಲ, ಮೋಶೆಯ ಮಕ್ಕಳೆಂದ ಕರೆಯಲ್ಪಡಲಿಲ್ಲ. ಮೋಶೆಯನ್ನು ಕೂಡ ದೇವರು ವಿಶೇಷವಾಗಿ ಆತನನ್ನು ಆರಿಸಿಕೊಂಡು ಕರೆದು ಆತನನ್ನು ಸೇವೆಗೆ ನೇಮಿಸಿ ಆತನನ್ನು ಉಪಯೋಗಿಸಲು. ಆದರೆ ಈ ಒಂದು ಭಾಗ್ಯವನ್ನು ಮೋಶೆ ಕೊಡಲಿಲ್ಲ. ದಾವೀದನ ಮಕ್ಕಳಿಂದ ಹೇಳ್ಕೊಳ್ಳೋದಕ್ಕೂ ಕೂಡ ನಮ್ಗೆ ಸಾಧ್ಯ ಇಲ್ಲ. ದಾವೀದನ ಕುಮಾರ ಅಂತ ಹೇಳಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಬಗ್ಗೆ ಒಂದು ಶಿರೋನಾಮ ಕೊಟ್ಟಿರುವಂಥದ್ದು ಅದು ಉಂಟು. ಆದರೆ ನಾವು ದಾವೀದನ ಮಕ್ಕಳಿಂದ ಕೂಡ ಹೇಳ್ಕೊಳ್ಳೋಕೆ ಸಾಧ್ಯ ಇಲ್ಲ. ಆದರೆ ಬೈಬಲ್ನಲ್ಲಿ ಅಬ್ರಹಾಮನ ಮಕ್ಕಳು ಅಂತ ಹೇಳಿ ನಮ್ಗೆ ಕರೆದಿರುವಾಗ ಅದು ವಿಶೇಷವಾದಂಥ ಸಂಗತಿ. ಹಾಗಿರುವಾಗ ಹಾಗೆ ಕರೆಯಬೇಕಾದ್ರೆ ಅಬ್ರಹಾಮನಲ್ಲಿರುವಂಥ ಮುಖ್ಯವಾದಂಥ ಕೆಲವು ಗುಣಲಕ್ಷಣಗಳನ್ನು ನೋಡಿ ಇವತ್ತು ನಾವು ಏನಂದರೆ ತಂದೆಯಂದಿರ ದಿವಸಗಳನ್ನ ನೆನಪು ಮಾಡ್ಕೋತೇವೆ. ತಂದೆಯಂದಿರ ದಿವಸಗಳಂತ ನೋಡುವಾಗ ಅಬ್ರಹಾಮನ ಜೀವಿತ ನೋಡೋಕ್ಕಿಂತ ಮುಂಚೆ ನಾವು ನಮ್ಮ ತಂದೆಯಂದಿರನ್ನು ಸ್ವಲ್ಪ ಮಟ್ಟಿಗೆ ನಾವು ನೆನಪು ಮಾಡ್ಕೊಳ್ಳೋಣ. ನಮ್ಮ ತಂದೆ ಹೇಗಿದ್ರು, ನಮ್ಮ ತಂದೆ ಹೇಗೆ ನಮ್ಮನ್ನು ನಡೆಸಿದರು, ಹೇಗೆ ನಮ್ಮನ್ನು ಕಾಪಾಡಿದ್ರು, ಹೇಗೆ ನಮ್ಮನ್ನು ಬೆಳೆಸಿದರು. ತಂದೆ ಏನಂತಾರೆ ವಿಶೇಷವಾಗಿ ದೇವರು ತಂದೆಯ ಸ್ಥಾನವನ್ನು ಕೊಟ್ಟುಕೊಳ್ಳುವುದು ಕೂಡ ವಿಶೇಷವಾಗಿರುತ್ತದೆ. ತಂದೆ ತಾಯಿ ಇಬ್ಬರು ಏನಂತಾರೆ ಒಂದು ರೀತಿ ಅವಿಭಾಜ್ಯ ಅಂಗ ಕುಟುಂಬದಾಗಿ. ಆದರೆ ಇಂದು ನಾವು ತಂದೆ ಬಗ್ಗೆ ನೋಡುವಾಗ ತಂದೆಗೂ ದೇವರು ಮುಖ್ಯವಾದಂಥ ಪಾತ್ರವನ್ನು ದೇವರು ಆತನು ಕೊಟ್ಟಿದ್ದಾನೆ. ಆಗಿರುವಾಗ ಇವತ್ತು ಒಂದು ದಿವಸ ಯಾವಾಗಲೂ ನೆನೆಸ್ಕೊಂಡ್ರೂ ಬಹಳ ಒಳ್ಳೆಯದೇ. ಆದರೆ ಒಂದು ದಿವಸ ನಮ್ಮ ತಂದೆಯನ್ನು ನಾವು ನೆನೆದು ದೇವರಿಗೆ ಸ್ತೋತ್ರ ಹೇಳುವಂಥದ್ದು, ಅವ್ರ ಬಗ್ಗೆ ಒಂದು ವೇಳೆ ಜೀವಂತವಾಗಿದ್ದರೆ ಅವರಿಗೆ ನಾವು ಅಭಿನಂದನೆ ಸಲ್ಲಿಸುವಂಥದ್ದು, ಅವರಿಗೆ ಶುಭಾಶಯಗಳು ಹೇಳೋದಾದರೆ ತಂದೆಯಂದಿರು ಸಂತೋಷ ಪಡ್ತಾರೆ. ಸಂತೋಷ ಇಲ್ಲ. ಒಂದು ವೇಳೆ ನಮ್ಮ ತಂದೆಯಂದಿರನ್ನು ನಾವು ಕಳೆದುಕೊಂಡಿದ್ದೇ ಆದರೆ, ಅವ್ರು ತೀರಿ ಹೋಗಿದ್ದಾರೆ, ನಮ್ಮಿಂದ ಅಗಲಿದ್ದೇ ಆದರೂ ಕೂಡ ಅವರನ್ನು ನಾವು ನೆನಪು ಮಾಡಿಕೊಳ್ಳುವಾಗ ನಾವು ಅವರನ್ನು ಗೌರವಿಸುವಂಥವರಾಗಿದ್ದೇವೆ. ಅದನ್ನು ಬಿಟ್ಟು ಕೆಲವರು ಬರೀ ಏನಂತಾರೆ ಸತ್ತಿರ ದಿವಸ ಸಮಾಧಿ ಬಳಿಗೆ ಹೋಗಿ ಬರೋಂಥವ್ರು ಅನೇಕರಿದ್ದಾರೆ. ಸತ್ತಾಗ ಅದಕ್ಕೆ ನಾನು ಹೇಳ್ತಾರಲ್ಲ, ಹುಟ್ಟಿದ ದಿವಸ ಹೋಗಲ್ಲ, ಬರ್ತ್ಡೇ ಆಚರಿಸುವಾಗ ಅಲ್ಲಿ ಸಮಾಧಿ ಬಳಿಗೆ ಹೋಗಿ ಬರೋಣ ಅಂತ ಹೋಗಲ್ಲ. ಅದು ಸತ್ತಿರ ದಿವಸ ಅನೇಕರು ಸಮಾಧಿ ಬಳಿಗೆ ಹೋಗ್ಬಾರ್ದು. ಕೇವಲ ಅನ್ಯರು ಮಾಡುವಂಥ ರೀತಿಯ ಒಂದು ಆಚರಣೆ ಆಗಿದೆ. ಸಮಾಧಿಯಲ್ಲಿ ಏನಿಲ್ಲ. ಹೇಗೆ ಹೇಳ್ತಾರೆ ಕರ್ತನಾದ ಯೇಸು ಕ್ರಿಸ್ತನು ಪರಿಸರಿಗೆ ಖಂಡಿಸುವಾಗ ಬೈಯುವಾಗ ಆತನೇ ಏನಂತಾರೆ ಸುಣ್ಣ ಹಚ್ಚಿದ ಸಮಾಧಿಗಳು ನೀವು ಅಂತ ಹೇಳ್ತಾರೆ. ಅಂದರೆ ಸಮಾಧಿ ಬಹಳ ಅಲಂಕಾರ ಮಾಡ್ತಾರೆ. ಇವತ್ತು ಕೂಡ ಇಲ್ಲ, ನವೆಂಬರ್ 1ನೇ ತಾರೀಕು ಆಲ್ ಸೇಂಟ್ಸ್ ಡೇ ಅಂತ ಹೇಳಿ ಅವತ್ತೆಲ್ಲರೂ ಹೋಗಿ ಸಮಾಧಿ ಎಲ್ಲ ಅಲಂಕಾರ ಮಾಡಿ ಊದಿನ ಕಡ್ಡಿ ಅಥವಾ ಏನೇನೋ ಹಾಕಿ ಎಲ್ಲ ಬರೋದು, ಕ್ಲೀನ್ ಮಾಡೋದು. ಆಯಿತು, ಒಂದು ಕ್ಲೀನ್ ಮಾಡೋದು ಒಂದು ಒಳ್ಳೆಯ ಕೆಲಸ. ಆದರೆ ಅದರ ಹಿಂದೆ ಸಮಾಧಿ ಪೂಜೆ ಮಾಡೋದು ಅದರಲ್ಲಿ ಏನಿಲ್ಲ. ಸಮಾಧಿಗೆ ಹೋಗಿ ಏನು ಮಾಡೋದ್ರಲ್ಲಿ ಏನಿಲ್ಲ. ಅಥವಾ ಯಾವತ್ತೋ ಒಂದು ದಿವಸ ಸಮಾಧಿ ಬಳಿಗೆ ಹೋಗಿ ಅವರಿಗೆ ಬೇಕಾದಂಥ ಆಹಾರ ಕೊಡುವಂಥದ್ದು, ಅಥವಾ ಅವತ್ತಲ್ಲಿ ಹೋಗಿ ಅವರ ಏನಂತಾರೆ ಮಾಡೆಲ್ ಅಥವಾ ಅವರ ಒಂದು ಕಲಿಸಿರುವಂಥದ್ದು ನೆನಪು ಮಾಡಿಕೊಂಡು ಅವರಿಗೆ ಅವರ ಬಗ್ಗೆ ಗೌರವ ವ್ಯಕ್ತಪಡಿಸುವಂಥದ್ದಾಗಲಿ ಅಥವಾ ಅವರ ಬಗ್ಗೆ ಕಣ್ಣೀರು ಹಾಕೋದಾಗಲಿ ಅದರಿಂದ ಯಾವ ಪ್ರಯೋಜನ ಅಲ್ಲ. ಬದಲಾಗಿ ನಾವು ಪ್ರತಿ ದಿವಸ ಹಾಗೆ ನಡ್ಕೊಳ್ಬೇಕು. ಆದರೆ ವಿಶೇಷವಾಗಿ ಇವತ್ತು ಫಾದರ್ಸ್ ಡೇ ನೋಡುವಾಗ ನಾವು ಆ ರೀತಿಯಾದಂಥ ಆಚರಣೆ ಅಲ್ಲ. ಸಮಾಧಿ ಬಳಿಗೆ ಓಡಿ ಹೋಗಿ ಅಲ್ಲಿ ಏನೋ ದುಃಖ ಮಾಡುತ್ತದೆ. ಸಮಾಧಿಗಳಲ್ಲಿ ಅವರಿಲ್ಲ. ಈಗ 9/27 ಇಬ್ರಿಯ ಪತ್ರಿಕೆಯಲ್ಲಿ ಹೇಳ್ತೇವೆ, ಒಂದು ಮನುಷ್ಯನಿಗೆ ಏನಂತಾರೆ ಸಾವು ನಂತರ ನ್ಯಾಯ ತೀರ್ಪು. ಆತನು ಸಮಾಧಿಯಲ್ಲಿರಲ್ಲ, ನ್ಯಾಯ ತೀರ್ಪುಗೋಸ್ಕರ ಸಿದ್ಧವಾಗಿದ್ದಾನೆ. ಆದರೆ ಯಾರ್ಯಾರು ಯೇಸು ಕ್ರಿಸ್ತನ ನಂಬಿಲ್ಲೋ ಅವರಿಗೆ ನ್ಯಾಯ ತೀರ್ಪು ಅವಾಗಲೇ ಆಗಿದೆ, ಅವರು ಮರಣದಂಡನೆ ಆಗಿದೆ, ನರಕದಲ್ಲಿದ್ದಾರೆ. ಯಾರು ಯೇಸು ಕ್ರಿಸ್ತನ ನಂಬಿದ್ದಾರೋ ಅವರು ಪರಲೋಕದಲ್ಲಿದ್ದಾರೆ. ಹೀಗಿರುವಾಗ ಒಂದು ವೇಳೆ ಯಾರಾದರೂ ತಂದೆಯಂದಿರು ಕರ್ತನಾದ ಯೇಸು ಕ್ರಿಸ್ತನ ರಕ್ಷಕನಾಗಿ ಅಂಗೀಕರಿಸದೆ ಅವರು ಸತ್ತು ಹೋಗಿದ್ದರೆ ಅವರು ನರಕದಲ್ಲಿ ಯಾತನೆ ಪಡ್ತಿದ್ದಾರೆ. ಅದು ಲೂಕನ ಸುವಾರ್ತೆ 15ನೇ ಪ್ರಕಾರ ಐಶ್ವರ್ಯ ಅಂತ ಮತ್ತು ಲಾಜರನ ಬಗ್ಗೆ ನೋಡ್ತೇವೆ. ಅಲ್ಲಿ ನೋಡ್ತೇವೆ ಐಶ್ವರ್ಯವಂತನು ಒಂದು ಹನಿ ನೀರಿಗೋಸ್ಕರ ತವಕ ಪಡ್ತಿರೋಂಥದ್ದು. ಆಗಿರುವಾಗ ಇವ್ರು ಹೋಗಿ ಸಮಾಧಿ ಹತ್ರ ಹೋಗಿ ಏನೋ ಅದು ಕೊಟ್ಟರೆ ಅದು ಯಾರ ಬಳಿಗೋಲ್ಲ, ಅಲ್ಲಿ ಹದ್ದು ಪಕ್ಷಿಗಳು ನಾಯಿಗಳು ಬಂದು ಹೋಗ್ತಾರೆ. ಅದು ಇವರ ಆಚರಣೆ. ಆದರೆ ಅದಕ್ಕಿಂತ ಮುಂಚೆ
ರಕ್ಷಣೆ ಹೊಂದಲು ಬಹಳ ಉತ್ತಮ ಆಗಿರುತ್ತೆ. ಒಂದು ವೇಳೆ ನಾವು ನಮ್ಮ ತಂದೆಯಿಂದಲೇ ಜೀವಂತವಾಗಿದ್ದರೆ ನಾವು ಅವರನ್ನು ಅತಿಯಾಗಿ ಪ್ರೀತಿಸ್ತೇವೆ. ಹೇಗೆಂದರೆ ಅವರನ್ನು ಕರ್ತನ ಬಳಿಗೆ ಕರ್ಕೊಂಡು ಬರುವಂಥದ್ದು, ಕರ್ತನಿಂದ ಅವರು ರಕ್ಷಣೆ ಹೊಂದುವಂತೆ ಮಾಡುವಂತೆ ಎಲ್ಲಕ್ಕಿಂತ ಹೆಚ್ಚಾದಂಥ ಪ್ರೀತಿ. ಒಂದು ವೇಳೆ ಅದನ್ನು ನಾವು ಸುವಾರ್ತೆ ಹೇಳಿ ಅವರನ್ನು ಕರ್ತನ ಬಳಿಗೆ ಕರ್ಕೊಂಡು ಬರೋದು ಹೋದರೆ ನಾವು ಅವರನ್ನು ತಿರಸ್ಕರಿಸಿದಂತೆ ಇದೆ. ನಮ್ಮಿಂದ ಅಗಲಿ ಹೋಗಿರೋಂಥವ್ರ ಕತೆ ಬೇರೆ, ಅವರು ಏನು ನಂಬಿದ್ರು ಅವರ ಆಧಾರ ಮೇಲೆ. ಆದರೆ ಇವತ್ತು ಅವರನ್ನು ಏನಂತಾರೆ ನಾವು ನೆನೆದು ಅವರನ್ನು ನಾವು ಗೌರವಿಸ್ತೇವೆ. ಮತ್ತು ಅಷ್ಟೇ ಅಲ್ಲ, ಹೇಗೋ ಅವರು ಕೆಟ್ಟವರಾಗಲಿ ಒಳ್ಳೆಯವರಾಗಲಿ, ಅದನ್ನು ನಾವು ತಾಯಿಯ ಬಗ್ಗೆ ಕೂಡ ನೋಡಿದ್ದೇವೆ, ಅವರು ತಂದೆಯೇ ಆಗಿದ್ದಾರೆ. ಯಾಕಂದರೆ ದೇವರು ನಮಗೆ ಆ ತಂದೆಯನ್ನು ಒದಗಿಸಿಕೊಟ್ಟಿದ್ದಾರೆ. ಅವರ ಬಲಹೀನತೆಗಳಿರ್ಬೋದು ಅಥವಾ ಅವರ ಏನಂತಾರೆ ಎಲ್ಲ ರೀತಿಯಾದಂಥ ಒಳ್ಳೆತನ ಇರ್ಬೋದು, ಅದೆಲ್ಲವುಗಳ ಮಧ್ಯದಲ್ಲಿ ಅವರ ಬಲಹೀನತೆ, ಅವ್ರ ದೌರ್ಬಲ್ಯತೆ ಅಥವಾ ಅವರ ಕೆಟ್ಟತನಕ್ಕೆ ಅವ್ರು ನಾವು ತಂದೆ ಅಲ್ಲ ಅಂತ ತಿರಸ್ಕರಿಸುವಾಗ ಆಗಲ್ಲ. ಅಥವಾ ಅದೇ ಸಮಯಕ್ಕೆ ಅವ್ರು ಬಹಳ ಒಳ್ಳೆಯವರು, ಅದಕ್ಕೆ ನಾವು ತಂದೆ ಅಂತ ಹೇಳಿ ಗೌರವಿಸೋದಲ್ಲ. ಏನೇ ಆಗಿರಲಿ ಅವರು ನಮ್ಮ ತಂದೆ ಆಗಿರುವಂಥದ್ದು ವಿಶೇಷ. ಅದನ್ನು ನಾವು ಬೈಬಲ್ ವಾಕ್ಯದಲ್ಲಿ ವಿಶ್ವಾಸಗಳು ಅದನ್ನು ನಾವು ಗೌರವಿಸಬೇಕಾಗಿದೆ. ಮತ್ತದ್ರ ಜೊತೆಯಲ್ಲಿ ಒಳ್ಳೆಯತನಗಳಿದ್ದರೆ ಅದನ್ನು ಹೇಳಿ ಹೊಗಳುವಂಥದ್ದು ಒಳ್ಳೆಯದೇ, ಅವರನ್ನು ಗೌರವಿಸುವಂಥದ್ದು ಬಹಳ ಉತ್ತಮವಾಗಿರುತ್ತದೆ. ಇವತ್ತು ಅಬ್ರಹಾಮನ ಬಗ್ಗೆ ಬರುವಾಗ ಆತನ ನೋಡ್ತೇವೆ, ನಂಬಿಕೆ. ಇವತ್ತು ನಾವು ತಂದೆಯ ಬಗ್ಗೆ ನೋಡುವಾಗ ನಾವು ಅನೇಕ ಸಾರಿ ತಂದೆ ಹೀಗಿದ್ರು ಹಾಗಿದ್ರು ಅಥವಾ ಇಂಥದ್ದು ಕಲಿಸಿದ್ರು ಅದು ಮಾಡಿದ್ರು ಅಂತ ಹೇಳ್ತೇವೆ. ಆದರೆ ಅಬ್ರಹಾಮನಿಗೆ ದೇವರು ಅನೇಕ ದೇಶಗಳಿಗೆ ಜನಾಂಗಗಳಿಗೆ ತಂದೆ ಆಗಿರುವ, ದೇಶಗಳಿಗೆ ತಂದೆ ಆಗಿರುವ ಅಂತ ಹೇಳುವಾಗ ಆ ತಂದೆಯಲ್ಲಿ ಏನಾಗಿತ್ತು, ಆತನ ಏನೆಲ್ಲ ಬಹಳ ಏನಂತಾರೆ ಜ್ಞಾನಿಯಾಗಿದ್ದ, ಆತನ ಇದು ಮಾಡ್ದ ಅದು ಮಾಡ್ದ, ಅವೆಲ್ಲ ಲೋಕದಲ್ಲಿ ಏನೆಲ್ಲ ಆತನು ಸಂಪಾದಿಸಿದ್ರು, ಏನೆಲ್ಲ ಸಾಧನೆ ಮಾಡಿದ್ರು ಅದನ್ನು ಬೈಬಲನ್ನು ಬರೆಯಲಿಲ್ಲ. ಅದನ್ನು ಗುರುತಿಸಿರುವಂಥದ್ದು ಕೇವಲ ಆತನ ನಂಬಿಕೆಯ ನಿಮಿತ್ತ. ಇವತ್ತು ನಾವು ನಂಬಿಕೆ ಅಂತ ಹೇಳುವಾಗ ಅನೇಕ ನಮ್ಮಲ್ಲಿ ನಂಬಿಕೆ ಇಲ್ಲ. ಸಣ್ಣ ವಿಷಯಕ್ಕೆ ನಾವು ದೇವರ ಮೇಲೆ ಆತ್ಕೊಳ್ಳಲ್ಲ. ಸಣ್ಣ ವಿಷಯಗಳಿಗೋಸ್ಕರವೂ ನಾವು ಏನಂತಾರೆ ನಮ್ಮಲ್ಲಿ ನಂಬಿಕೆ ಅಲ್ಲ. ಅಬ್ರಹಾಮನ ವಿಶೇಷತೆ ನಾವು ನೋಡ್ಬೇಕಾದ್ರೆ ಆತನ ನಂಬಿಕೆ. ಒಂದಾನೊಂದು ದಿವಸ ಆತನ ತನ್ನ ವಿಗ್ರಹಾರಾಧಕರೊಂದಿಗೆ, ತನ್ನ ಜನಾಂಗ, ತನ್ನ ಕುಟುಂಬದೊಂದಿಗೆ ಆ ಒಂದು ದೇಶದಲ್ಲಿರುವಾಗ ದೇವರು ಆತನ ಕಾಟ್ಕೊಂಡು ದೇವರು ಹೇಳ್ತಾನೆ, ಅಬ್ರಹಾಮ ಅಲ್ಲ ಆ ಸಮಯದಲ್ಲಿ ಅಬ್ರಹಾಮ ಇದ್ದ. ಆತನ ಹೇಳ್ತಾನೆ, ನೀನು ನಿನ್ನ ದೇಶವನ್ನು ತಾಯಿ ಜನಾಂಗವನ್ನು ಬಿಟ್ಟು ಹೊರಗೆ ಬಾ, ನಾನು ತೋರಿಸುವಂಥ ದೇಶಕ್ಕೆ ನೀನು ಹೋಗು. ಅದನ್ನು ಕೇಳ್ದ, ನಂಬಿದ, ಹಿಂಬಾಲಿಸಿದ. ಆದರೆ ನಮ್ಮ ಮುಂದೆ ಅನೇಕ ವಿಷಯಗಳಿದ್ರೂ ಕೂಡ ನಾವು ದೇವರು ನಂಬಲ್ಲ. ನಾವು ಅಬ್ರಹಾಮನ ತಂದೆ ಫಾದರ್ಸ್ ಡೇ ದಿವಸ ಅಬ್ರಹಾಮನ ನಾವು ನೆನಪು ಮಾಡ್ಕೊಳ್ತೇವೆ. ಯಾಕಂದ್ರೆ ಅಬ್ರಹಾಮನ ನಂಬಿಕೆಯ ನಿಮಿತ್ತ. ಆದಿಕಾಂಡ ಅಥವಾ ಉತ್ಪತ್ತಿ 12 ನೋಡ್ತೇವೆ. ಆಗ ಕರ್ತನ ಅಬ್ರಹಾಮನಿಗೆ, ನೀನು ನಿನ್ನ ದೇಶದೊಳಗಿಂದಲೂ ಬಂಧುಗಳಿಂದಲೂ ನಿನ್ನ ತಂದೆ ಮನೆಯಿಂದಲೂ ಹೊರಬಂದು ನಾನು ನಿನಗೆ ತೋರಿಸುವ ದೇಶಕ್ಕೆ ಹೋಗು. ಅಷ್ಟೇ. ನಾವು ನೋಡ್ತೇವೆ ಇಂಗ್ಲೀಷ್ನಲ್ಲಿ ಕೆಲವರು ಬುಕ್ ಬರ್ತಾರೆ, ಅಂದರೆ ಆತ ಎಲ್ಲಿ ಹೋಗ್ತೀನೋ ಗೊತ್ತಿಲ್ಲದೆ ದೇವರ ಮಾತನ್ನು ಹಿಂಬಾಲಿಸಿದ. ಇದು ನಂಬಿಕೆ. ನಮಗೆ ದೇವರ ವಾಕ್ಯದಲ್ಲಿ ಎಷ್ಟೆಲ್ಲ ದೇವರು ಹೊಸ ಒಡಂಬಡಿಕೆಯಲ್ಲಿ ವಾಗ್ದಾನ ಮಾಡಿಲ್ಲ. ದೇವರ ಅಬ್ರಹಾಮ್ ನಡೆಸಿರುವಂಥ ದೇವರನ್ನೇ ನಾವು ನಂಬಿದ್ದೇವೆ. ಆತ ನಮ್ಮನ್ನು ಎಲ್ಲೆಲ್ಲಿಂದೋ ಕರೆದ, ನಾವು ಒಂದೊಂದು ಸ್ಥಳಕ್ಕೆ ಇಟ್ಟಿದ್ದ. ಹೇಗೆ ನಾವು ಈ ಲೋಕದಲ್ಲಿ ನಾವು ಪ್ರಯಾಣಿಕರಾಗಿದ್ದೇವೆ ಅಂತ ಹೇಳೋ ಸಂದೇಶ ನಾವು ನೋಡಿದ್ದೇವೆ. ಇವತ್ತು ನಾವು ನೋಡುವಾಗ ದೇವರು ನಮ್ಮನ್ನು ಎಲ್ಲಿಂದಲೋ ಕರೆದು ಎಲ್ಲೆಲ್ಲೋ ಇಟ್ಟಿದ್ದಾನೆ. ನಾವು ಅನೇಕರು ನಾವು ಹುಟ್ಟಿರುವಂಥ ಮೂಲ ಊರುಗಳಲ್ಲಿ, ಸ್ಥಳಗಳಲ್ಲಿ ಅನೇಕರಿಲ್ಲ. ಯಾರು ಕೆಲವರು ಮಾತ್ರ ಏನಂದರೆ 2-3 ತಲೆಮಾರುಗಳಿಂದಲೂ ಇದ್ದಾರೆ ಅಂತ ಹೇಳುವಂಥದ್ದು ಉಂಟು. ಬಹಳ ಶ್ರೇಷ್ಠವಾದಂಥ ಸಂಗತಿ. ಆದರೆ ಅನೇಕ ಜನರು ಇವತ್ತು ಲೋಕದಲ್ಲಿ ನೋಡ್ತೇವೆ, ಬೇರೆ ಬೇರೆ ಕಡೆ ತಮ್ಮ ಸ್ವಂತ ಜನರು ಊರುಗಳನ್ನು ಹೊರಗೆ ಬಂದಿರುವಂಥವರೇ ಆಗಿದ್ದಾರೆ. ಆದರೆ ಅಬ್ರಹಾಮನ ಕರೆಯುವಿಕೆಯಲ್ಲಿ ನಾವು ನಂಬಿಕೆ ಇಟ್ಟವರಾಗಿದ್ದಾರೆ. ಅಬ್ರಹಾಮನ ದೇವರಲ್ಲಿ ನಾವು ನಂಬಿಕೆ ಇಟ್ಟಿದ್ದಾರೆ. ದೇವರ ಅಬ್ರಹಾಮ್ ನಡೆಸಿರುವಂಥ ದೇವರನ್ನು ನಾವು ಹಿಂಬಾಲಿಸೋದಾಗಿದ್ದಾರೆ. ಅದೇ ನಂಬಿಕೆಯಲ್ಲಿ ಹೋಗುವಾಗ ದೇವರು ನಮ್ಮನ್ನು ಅಬ್ರಹಾಮನಂತೆ ನಡೆಸಲು ಶಕ್ತನಾಗಿದ್ದಾನೆ. ಆದರೆ ನಮ್ಮಲ್ಲಿ ಆ ನಂಬಿಕೆ ಉಂಟ. ಅಬ್ರಹಾಮನಲ್ಲಿ ವಿಶೇಷವಾದ ನಂಬಿಕೆ. ಎಲ್ಲಿ ಹೋಗ್ತೇನೋ ಗೊತ್ತಿಲ್ಲ, ಆದರೆ ಆತನು ಹೊರಟನು. ಇದು ನಂಬಿಕೆ. ದೇವರು ನಮ್ಮನ್ನು ಕರೆದ. ನಾವು ಇಲ್ಲೆಲ್ಲೋ ಇದ್ದೇವೆ, ಎಲ್ಲಿಯೋ ಇದ್ದೆವು, ಎಲ್ಲೋ ಹುಟ್ಟಿದೆವು, ಎಲ್ಲೋ ನಮ್ಮ ವಿದ್ಯಾಭ್ಯಾಸ ಆಗಿರ್ಬೋದು,
ಏನೆಲ್ಲ ಆಗಿರ್ಬೋದು, ದೇವರು ಇವತ್ತು ನಮ್ಮನ್ನು ಒಂದು ಕಡೆ ಕರೆದಿದ್ದಾನೆ. ಅನೇಕ ವೈಯಕ್ತಿಕ ಇಂಡಿವಿಜುವಲ್ ವ್ಯಕ್ತಿಗಳನ್ನು ಕುಟುಂಬಸ್ಥರನ್ನಾಗಿ ಮಾಡಿದ್ದಾನೆ, ಕುಟುಂಬವನ್ನಾಗಿ ಕಟ್ಟಿದ್ದಾನೆ. ಅನೇಕರನ್ನು ಕುಟುಂಬವನ್ನಾಗಿ ಕಟ್ಟಿ ಒಂದು ಪ್ರದೇಶ ನಡೆಸಿರ್ಬೋದು, ಅನೇಕರು ಯೌನಸ್ಥರಾಗಿ ಒಂದು ಪ್ರದೇಶಕ್ಕೆ ಬಂದಿರ್ಬೋದು, ಅಲ್ಲಿ ಅವರು ಕುಟುಂಬಸ್ಥರಾಗಿರ್ಬೋದು, ಅಲ್ಲಿ ಅವರು ಏನಂತಾರೆ ಕುಟುಂಬ ಸ್ಥಾಪನೆಯಾಗಿ ಅಲ್ಲಿ ಅವ್ರು ಜೀವಿಸ್ತಿರ್ಬೋದು. ಅಥವಾ ಅನೇಕರು ಏನು ನೋಡ್ತೇವೆ ಕುಟುಂಬಸ್ಥರಾಗಿ ಇಲ್ಲಿಗೆ ವರ್ಗಾವಣೆ ಹೊಂದಿರ್ಬೋದು. ಆದರೆ ನಾವೆಲ್ಲರೂ ದೇವರನ್ನು ನೋಡಿ ಹಿಂಬಾಲಿಸಬೇಕಾಗಿದೆ. ನಮ್ಮ ಮದುವೆ ವಯಸ್ಸು ನಾವು ನೋಡುವಾಗ ಹೇಗೂ ಯೌವನಸ್ಥರ ಮದುವೆ ಭಾಳ ಬೇಗ ಆಗುವಂಥದ್ದು ಒಳ್ಳೆಯ ಸಂಗತಿ. ಯಾಕಂದರೆ ದೇವರು ನಮಗೆ ಆ ಜೀವನದಲ್ಲಿ ಕುಟುಂಬಸ್ಥ ಮತ್ತು ಮುಂದಿನ ಜೀವನದಲ್ಲಿ ಸಹ ನಮ್ಮನ್ನು ಆಶೀರ್ವದಿಸಿ ನಡೆಸಬೇಕಾಗಿದೆ. ಅದಕ್ಕೆ ನಾವು ಏನಂತಾರೆ ನಿಜವಾಗಲೂ ಪ್ರಾರ್ಥನೆ ಮಾಡಿ ದೇವರ ಚಿತ್ತದಲ್ಲಿ ನಾವು ಹೋಗಬೇಕಾಗಿದೆ. ಆದರೂ ಇನ್ನೊಂದು ಭಾಗ ನೋಡ್ಬೇಕಾದ್ರೆ ಆ ಮದುವೆ ಅಂತೇಳಿ ನೋಡುವಾಗ ಅನೇಕ ಸಾರಿ ನೋಡ್ತೇವೆ ಅರ್ಧ ಆಯುಷ್ಯದಲ್ಲಿ ಮುಗ್ದು ಹೋಗಿರುತ್ತೆ, ಇನ್ನೇನು ಸ್ವಲ್ಪ ದಿವಸಗಳೇ ಬಾಕಿ ಆಗಿರುತ್ತೆ. ಆದರೆ ನಮ್ಮ ಅರ್ಧ ವಯಸ್ಸು ಹೇಗೆ ಹೋಗಿರುತ್ತೋ ನಮಗೆ ಚಿಂತೆ ಇರಲ್ಲ. ಅರ್ಧ ವಯಸ್ಸು ಹೇಗೆ ಹೋಗಿರುತ್ತೋ ಅದ್ರ ಬಗ್ಗೆ ನಮಗೆ ಲೆಕ್ಕನೇ ಇಲ್ಲ. ಆದರೆ ಇದರ ನಂತರ ನಾವು ಎಷ್ಟು ತಲೆ ಕೆಡಿಸ್ಕೊಳ್ತೇವೆ, ಎಷ್ಟು ಯೋಚನೆ ಮಾಡ್ತೇವೆ, ಎಷ್ಟು ಚಿಂತೆ ಮಾಡ್ತೇವೆ, ಇಷ್ಟೆಲ್ಲ ಏನು ನಂಬಿಕೆ ನಂಬಿಕೆಸ್ಥರಾಗ್ತೇವೆ. ಕಳೆದ ವಾರದಲ್ಲಿ ಅದನ್ನು ನೋಡಿದೆವಲ್ಲ, ದುರ್ಮತಿಗಳು ಮೂರ್ಖರು ದೇವರಿಲ್ಲ ಅಂತ ಹೇಳ್ತಾರೆ ಅಂತೇಳಿ. ಅದು ವಿಶ್ವಾಸಿಗಳಾಗಿರುವಂಥ ನಾವು ದೇವರಿಲ್ಲ ಅಂತ ಹೇಳಿ ಬಹಳ ಖಂಡಿತವಾಗುತ್ತೆ. ಯಾಕಂದರೆ ಹೆಚ್ಚಾಗಿ ಚಿಂತೆ ಮಾಡುವಾಗ ನಮ್ಮಷ್ಟಕ್ಕೆ ನಾವೇ ಪ್ರಯತ್ನ ಮಾಡ್ತಿರುವಾಗ, ನಮ್ಮಷ್ಟಕ್ಕೆ ನಾವೇ ಎಲ್ಲೋ ಓಡ್ತಿರುವಾಗ, ದೇವರಿಗಿಂತ ಬಹಳ ಫಾಸ್ಟಾಗಿ ನಾವು ಓಡ್ತಾ ಇರುವಾಗ ನಾವು ನೋಡ್ತೇವಲ್ಲ ಎಲಿಯನ ಬಗ್ಗೆ ಓಡಿರುವಂಥದ್ದು. ಓಡ್ದ ದಣಿವಾಗುವವರೆಗೂ ನಮ್ಮಲ್ಲಿ ಅನೇಕರು ಇಷ್ಟು ಓಡ್ತೇವೆ. ದೇವರ ಅನೇಕ ಸಾರಿ ಬೇಡ ಮಗಳೇ, ನಾನು ನಿನಗೋಸ್ಕರ ಸಿದ್ಧಪಡಿಸಿದೆ ಅಥವಾ ದಾರಿ ಸಿದ್ಧ ಮಾಡ್ತೇವೆ ಅಥವಾ ಹೀಗೆ ಮಾಡು, ಕೇಳಲು ಸಿದ್ಧರಿಲ್ಲ. ಓಡ್ತೇವೆ. ನಾವು ಓಡಬೇಕು, ನಾವು ಮಾಡಬೇಕು. ನಂಬಿಕೆ ಇಲ್ಲ, ದೇವರಲ್ಲಿ ನಂಬಿಕೆ ಇತ್ತು. ಅಬ್ರಾಹ್ಮನ ನಾವು ನೆನಪು ಮಾಡ್ಕೊಳ್ತೇವೆ ಅಂದರೆ ಆತನಲ್ಲಿ ಆ ಒಂದು ಅಮೂಲ್ಯವಾದಂಥ ನಂಬಿಕೆ ಇತ್ತು. ಅದಕ್ಕೋಸ್ಕರ ದೇವರು ಅವನನ್ನು ಅನೇಕ ಜನಾಗಳಿಗೆ, ದೇಶಗಳಿಗೆ ಆತನು ತಂದೆನಾಗಿ ಆತನು ಮಾಡಿದರು. ದೇವರು ಅವನಿಗೆ ಕರೆದಾಗ ಅದು ನಿನಗೆ ಏನಂತಾರೆ 12ನೇ ಅಧ್ಯಾಯ ಅವಳು ನೋಡಿದೆವು, ನಿನ್ನನ್ನು ಆಶೀರ್ವದಿಸಿ ಬಹು ಜನಾಗಳು ನಿನ್ನಿಂದ ಆಶೀರ್ವಾದ ಹೊಂದುತ್ತೆ ಅಥವಾ ನಿನ್ನಿಂದ ದೊಡ್ಡ ಜನಾಂಗವನ್ನಾಗಿ ಮಾಡ್ತೇನೆ. 12ನೇ ಅಧ್ಯಾಯ 2ನೇ ವರ್ಷದಲ್ಲಿ ನಾವು ನೋಡ್ತೇವೆ, ನಾನು ನಿನ್ನನ್ನು ದೊಡ್ಡ ಜನಾಂಗವನ್ನಾಗಿ ಮಾಡಿ ನಿನ್ನನ್ನು ಆಶೀರ್ವದಿಸಿ ನಿನ್ನ ಹೆಸರು ದೊಡ್ಡದಾಗಿ ಮಾಡುವೆನು ಮತ್ತು ನೀನು ಆಶೀರ್ವಾದವಾಗಿರುವೆ ಅಂತ ಹೇಳಿ ಆತನ ಹೇಳ್ದ. ದೇವ್ರು ಹೇಳಿದ ತಕ್ಷಣ ನೆಕ್ಸ್ಟ್ ಡೇನೆ ಅವನಿಗೆ ಒಂದು 10 ಮಕ್ಕಳು ಕೊಟ್ಟರೆ ಅವನು ದೇವರೇ ಭಾಳ ಗ್ರೇಟ್ ಅಂತ ಹೇಳ್ತಾನೆ. ಆದರೆ ದೇವರು ಹೇಳಿದ ತಕ್ಷಣ ಆತನಿಗೆ ಕೊಡಲಿಲ್ಲ. ದೇವರು ಅನೇಕ ವರ್ಷಗಳು ಕಳೆದು ಹೋಯಿತು. ಅದು ನಂಬಿಕೆ. ಎಲ್ಲಿ ಹೋಗ್ತೇನೋ ಗೊತ್ತಿಲ್ಲದೆ ಆತನ ಹೋದನು. ಮತ್ತು ನೋಡ್ತೇವೆ ಹೇಳಿದ ಮೇಲೂ ಕೂಡ ಆತನಿಗೆ ಮಕ್ಕಳೆಲ್ಲ. 15ನೇ ಅಧ್ಯಾಯಕ್ಕೆ ಬರ್ತೇವೆ. 12ನೇ ಅಧ್ಯಾಯದಲ್ಲಿ ಮಾತ್ರ ಹೇಳಿರುವಂಥ ಮಾತು. 15ನೇ ಅಧ್ಯಾಯ ಬಂದಾಗ 15ನೇ ಅಧ್ಯಾಯ 2ನೇ ವರ್ಷ ನೋಡ್ತೇವೆ. 15ನೇ ಅಧ್ಯಾಯ 2ನೇ ವರ್ಷ ಅಥವಾ 1ನೇ ವರ್ಷ ನೋಡೋಣ. ಇವುಗಳಾದ ಮೇಲೆ ಕರ್ತನ ವಾಕ್ಯ ಅಬ್ರಾಹ್ಮನಿಗೆ ದರ್ಶನದಲ್ಲಿ ಬಂದು, ಅಬ್ರಾಹ್ಮನೇ ಭಯಪಡಬೇಡ, ನಾನೇ ನಿನ್ನ ಗುರಾಣಿ, ನಿನ್ನ ಅತ್ಯಧಿಕವಾದ ಬಹುಮಾನವಾಗಿದ್ದೇನೆ ಅಂತ ಹೇಳಿದ. ಅದಕ್ಕೆ ಅಬ್ರಾಹ್ಮನು, ಕರ್ತನಾದ ದೇವರೇ, ನನಗೆ ಏನು ಕೊಟ್ಟರೇನು? ನಾನು ಮಕ್ಕಳಿಲ್ಲದವನಾಗಿದ್ದೇನೆ. ಈ ದಮಸ್ಕದವನಾದ ಎಲಿಯೇಜರನು ನನ್ನ ಮನೆವಾರ್ತ ಆಗಿದ್ದಾನಲ್ಲ ಅಂದನು. ಮತ್ತು ಅಬ್ರಾಹ್ಮನು, ಇಗೋ ನೀನು ನನಗೆ ಸಂತಾನವನ್ನು ಕೊಡಲಿಲ್ಲ, ನನ್ನ ಮನೆಯಲ್ಲಿ ಹುಟ್ಟಿದವನು ನನಗೆ ಬಾಧ್ಯನಾಗುವನು ಅಂದಾಗ ಇಗೋ ಕರ್ತನ ವಾಕ್ಯವನಿಗೆ ಉಂಟಾಯಿತು. ಇಲ್ಲ ನೋಡ್ತೇವೆ ಎರಡು ಸಂಗತಿ. ಮೊದಲನೇದಾಗಿ ಆತಾನೆ ದೇವರು ಅವನಿಗೆ ಆತನಂಥದ್ದು ಆತನ ಹೇಳಿದ್ದು 1ನೇ ವರ್ಷದಲ್ಲಿ, ಅಬ್ರಹಾಮನೇ ಭಯಪಡಬೇಡ, ನಾನೇ ನಿನ್ನ ಗುರಾಣಿಯೂ ನಿನ್ನ ಅತ್ಯಧಿಕವಾದ ಬಹುಮಾನವೂ ಆಗಿದ್ದೇನೆ ಅಂತ ಹೇಳಿದರು. ಇದು ನಮ್ಮೆಲ್ಲರಿಗೂ ದೇವರು ಹೇಳುವಂಥ ಮಾತು. ದೇವರು ನಮಗೆ ಇಲ್ಲಿ ಗುರಾಣಿಯಾಗಿದ್ದಾನೆ, ಅತ್ಯಧಿಕವಾದ ಬಹುಮಾನ ದೇವರು ನಮಗಾಗಿದ್ದಾನೆ. ದೇವರು ಅದನ್ನೇ ಹೇಳ್ತಾನೆ. ಅದಕ್ಕೋಸ್ಕರವೇ ನಾವು ಎಫೆಸಲ್ಲಿ ನೋಡ್ತೇವೆ, ಕರ್ತನ ಆತನ ರಕ್ಷಿಸಿ ಪರಲೋಕದಲ್ಲಿ ಆತನ ನಮ್ಮನ್ನು ಕುಳ್ಳಿಸಿದ್ದಾನೆ, ತನ್ನ ಕುಮಾರ ಜೊತೆಯಲ್ಲಿ ಕುಳ್ಳಿಸಿದ್ದಾನೆ. ಪರಿಶುದ್ಧಾತ್ಮನಿಗೆ ನಮ್ಮ ದೇಹವನ್ನು ಆಲಯನ ಮಾಡಿದ್ದಾನೆ, ಪವಿತ್ರಾತ್ಮನ ಮುದ್ರೆಯನ್ನು ಹಾಕಿದ್ದಾನೆ, ಪವಿತ್ರಾತ್ಮ ನಾವು ಕರ್ತನ ಬಳಿಗೆ ಹೋಗುವವರೆಗೂ ಸಂಚಕಾರನಾಗಿದ್ದಾನೆ.
ಎಲ್ಲ ಅದ್ಭುತವಾದಂಥ ಏನಂತಾರೆ ಉಡುಗೊರೆಯಾಗಿದೆ, ಆಶೀರ್ವಾದವಾಗಿದೆ. ಆದರೆ ಆ ಅಬ್ರಾಮನ ಹಾಗೆ ಏನಂತೆ, ದೇವರೇ ಎಲ್ಲ ಕೊಟ್ಟರೆ ಏನೋ ಉಪಯೋಗ. ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, ದೇವರು ನಾನೇ ನಿನಗೆಲ್ಲ ಹೋಗಿದ್ದೇನೆ. ಆದರೆ ಇವತ್ತು ನಾವೇ ದೇವ್ರೆ ಅದೆಲ್ಲ ನೀನೇ ಇದ್ದು ಎಲ್ಲ ಹೇಳ್ತೇವೆ ಒಳ್ಳೇದು, ಆದರೆ ನನಗೆ ಇದೊಂದು ಬೇಕಲ್ಲ ಇವಾಗ, ಇದೇ ಸಿಕ್ಕಿಲ್ಲ ಅಂದ್ರೆ ಏನು ಮಾಡೋದು? ನಮ್ಮ ಕುಟುಂಬ ಜೀವಿತದಲ್ಲಿ ಅನೇಕರಿಗೆ ಆ ವಿಷಯಗಳು ಉಂಟು. ನಮಗೆ ಇದು ಬೇಕು, ಅದು ಬೇಕು. ಇದು ಅಂದರೆ ದೇವರ ಆಶೀರ್ವಾದ, ಇಲ್ಲದೆ ಹೋದರೆ ಇಲ್ಲವೇ ಇಲ್ಲ. ಅಬ್ರಾಹ್ಮನಲ್ಲಿ ಸ್ಪಷ್ಟವಾಗಿ ಹೇಳ್ತದೆ, ದೇವರು ಹೇಳ್ದ, ನಾನೇ ನಿನಗೆ ಅತ್ಯಧಿಕವಾಗಿ ಕೊಡ್ತೇನೆ, ನಾನೇ ನಿನಗೆ ನಾನೇ ನಿನ್ನ ಪಾಲಾಗಿದ್ದೇನೆ. ಅದು ಸ್ಪಷ್ಟವಾಗಿ ಹೇಳ್ತಾನೆ. ಎಲ್ಲ ಕೊಟ್ಟರೆ ದೇವ್ರೆ, ಮಕ್ಕಳೆಲ್ಲ ಅಂದ್ರೆ ಏನು ಪ್ರಯೋಜನ? ನಾವು ಇವತ್ತು ದೇವರು ನೆಕ್ಸ್ಟ್ ಸಾರಿ ಕೊಡುವಂಥ ಸಮಯದಲ್ಲಿ ಕೊಡ್ಬೋದು. ಆದರೆ ನಾವು ಲೋಕದಲ್ಲಿ ನೆಕ್ಸ್ಟ್ ಸಾರಿ ಯೋಚನೆ ಮಾಡೋ ನಾ ದಿವಸಗಳಾದರೆ ಹಿಂಗಾಗುತ್ತೆ, ನಾಳೆ ದಿವಸ ಹಿಂಗಾಗುತ್ತೆ, ನಾಳೆ ಹಿಂಗಾಗುತ್ತೆ, ಎಲ್ಲ ಆಗುತ್ತೆ. ಹೌದು, ಖಂಡಿತವಾಗ್ಲೂ ಇದೆ. ಆದರೆ ದೇವ್ರಿಗೆ ಗೊತ್ತುಂಟು ನಾವು ಹಾದು ಹೋಗುವಂಥ ಮಾರ್ಗ ದೇವರಿಗೆ ಅನುಸಾರ ಹೋಗುವ ಅನೇಕ ಸಾರಿ ಅದು ಇಂಥ ಪರೀಕ್ಷೆ ಪರಿಶೋಧನೆಗಳಿಂದ ಬೇರೆ ಬೇರೆ ರೀತಿಯಾಗಿ ದೇವ್ರಿಗೆ ಕರ್ಕೊಂಡು ಹೋಗ್ಬೋದು. ಆದರೆ ನಾವು ದೇವರೇ ನಮ್ಮೊಂದಿಗಿರುವಂಥ ನಾವು ಇಷ್ಟಪಡಲ್ಲ, ಪ್ರಶ್ನೆ ಆಗ್ತದೆ. ಆತನೇ ಅಬ್ರಾಹ್ಮಣ ಹೇಳ್ತಾನೆ, ಬೇಕಾದ್ರೆ ಹೇಳಿರ್ಬೋದು, ನನಗೆ ಎಷ್ಟೋ ವರ್ಷಗಳಿಂದ ನೀನು ಹೇಳಿದ್ರಿ, ನನ್ನಿಂದ ದೊಡ್ಡ ಜನಾಂಗ ಆಶೀರ್ವದಿಸ್ತೈತೆ, ಅದು ಬೇಕು ನನಗೆ. ನಮ್ಮಲ್ಲಿ ಕೂಡ ನಮ್ಮನ್ನು ನಾವು ಪರೀಕ್ಷೆ ಮಾಡ್ಕೊಂಡು ನಮ್ಮಲ್ಲಿ ಕೆಲವು ಸಂಗತಿ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಆದಂಥದ್ದು, ನಮ್ಗೆ ಇದೇ ಬೇಕು, ಇದೇ ಇಲ್ಲ ಅಂದ್ರೆ ಏನು ದೇವ್ರೆ ಏನು ಕೊಟ್ಟರೆ ಏನೋ ನಮ್ಗೆ ಬೇಡ ಅಂತ ದೇವರು ಹೇಳ್ತಾನೆ, ಹೇಗೂ ಇಲ್ಲ ಅದನ್ನೂ ಕೊಡ್ತೇನೆ. ಅದಕ್ಕೆ ನೋಡುವಾಗ 4ನೇ ವರ್ಷ ನೋಡ್ತೇವೆ, 15ನೇ 4ನೇ ವರ್ಷ, ಈಗೋ ಕರ್ತನ ವಾಕ್ಯವನಿಗೆ ಉಂಟಾಗಿ, ಇವನು ನಿನಗೆ ಬಾಧ್ಯನಾಗುವುದಿಲ್ಲ, ನಿನ್ನಿಂದ ಹುಟ್ಟಿದವನೇ ನಿನಗೆ ಬಾಧ್ಯನಾಗುವನು ನಾನು. ಮತ್ತು ಕರ್ತನವನನ್ನು ಹೊರಗೆ ಕರೆದುಕೊಂಡು ಬಂದು, ಈಗ ನೀನು ಆಕಾಶವನ್ನು ದೃಷ್ಟಿಸಿ ನಕ್ಷತ್ರಗಳನ್ನು ಲೆಕ್ಕಿಸ ಶಕ್ತನಾದರೆ ಅವನ್ನು ಲೆಕ್ಕಿಸುವನು. ಮತ್ತು ಆತನವನಿಗೆ ಅದರಂತೆ ನಿನ್ನ ಸಂತತಿಯು ಆಗುವುದೆಂದು ಅವನಿಗೆ ಹೇಳಿದನು. ಅಬ್ರಾಹ್ಮನು ಕರ್ತನಲ್ಲಿ ನಂಬಿಕೆ ಇಟ್ಟನು, ಆತನು ಅದನ್ನು ಅವನಿಗೆ ನೀತಿ ಎಂದು ಎಣಿಸಿದನು. ಹೇಳ ತಕ್ಷಣ 15ನೇ ವಚನದಲ್ಲಿ ಹೇಳ ತಕ್ಷಣ ಅಲ್ಲಿ ಕೂಡ ನೆಕ್ಸ್ಟ್ ಡೇನೇ ಆಯ್ತು, ನಿನ್ನ ಮಕ್ಕಳು ಒಂದು ತಗೋ ಅಂತ ಹೇಳ್ಕೊಡ್ಲಿಲ್ಲ, ತಿರುಗಿ ಅದನ್ನು ಕಾಯ್ಬೇಕಾಯ್ತು. ಆದರೂ ನಾವು ನೋಡ್ತೇವೆ ಅದನ್ನು ನಮ್ದ ಮೊದಲು ತನ್ನ ದೇಶ ತನ್ನ ಬಂಧು ಬಳಗದವನ್ನು ಬಿಟ್ಟು ಬಂದನಲ್ಲ, ಆ ನಂಬಿಕೆ. ಮತ್ತು ಎರಡನೇದಾಗಿ ನೋಡುವಾಗ, ನಾನು ನಿನ್ನಿಂದಲೇ ಹುಟ್ಟುವಂಥ ಮಗನಿಂದ ನಾನು ಚೆನ್ನಾಗಿ ಉಂಟು ಮಾಡ್ತೇನೆ, ಅದನ್ನು ನಮ್ದ ಆ ನಂಬಿಕೆ ಅವನಿಗೆ ನೀತಿವಂತನೆಂದು ನಿರ್ಣಯಿಸಲ್ಪಟ್ಟು, ನೀತಿವಂತನೆಂದು ದೇವರು ನಿರ್ಧರಿಸಿದ. ಆ ನಂಬಿಕೆ ಇವತ್ತು ನಮಗೆ ಆ ನಂಬಿಕೆಯ ಕೊರತೆಯಾಗಿದೆಯಾ? ನಮ್ಮನ್ನು ನಾವು ಪರೀಕ್ಷೆ ಮಾಡ್ಕೊಳ್ಳೋಣ. ನಾವು ರಕ್ಷಣೆ ಹೊಂದಿದ್ದೇವೆ, ನಂಬಿದ್ದೇವೆ, ಆದರೆ ದೇವರು ಹೀಗೆ ನಡೆಸಲ್ಲ. ನಮಗೆ ಭಯವಿದೆ, ಚಿಂತೆ ಇದೆ, ಟೆನ್ಷನ್ ಇದೆ, ಭಾಳ ಏನೆಲ್ಲ ಮಾಡ್ತೇವೆ. ಆದರೆ ನಮ್ಮ ದೇವರು ಅಬ್ರಾಹ್ಮ ದೇವರೇ ಆಗಿದ್ದಾನೆ, ಅಥವಾ ಅಬ್ರಾಹ್ಮನ ದೇವರೇ ನಮ್ಮ ದೇವರಾಗಿದ್ದಾನೆ. ಅಬ್ರಾಹ್ಮನ ಯಾವ ರೀತಿಯ ನಂಬಿಕೆ ಇಟ್ಟಿದ್ದನೋ ಅದ್ರ ಸ್ವಲ್ಪ ಭಾಗ ನಾವು ನಂಬಿಕೆ ಇಡಕ್ಕೆ ಪ್ರಯತ್ನ ಪಡೋಣ. ಅದಕ್ಕೋಸ್ಕರ ಇವತ್ತು ಫಾದರ್ಸ್ ಡೇ ದಿವಸ ಅಬ್ರಾಹ್ಮನ ನಂಬಿಕೆ ಕುರಿತು ನಾವು ಅಭ್ಯಾಸ ಮಾಡ್ತಿದ್ದೇವೆ ಮತ್ತು ನೋಡ್ತೇವೆ. ಈ ಒಂದು ವಾಕ್ಯ ಬರೆದಾಗ ಮೋಶೆ ಈ ಒಂದು ಪುಸ್ತಕವನ್ನು ಬರೆದ, ಅಥವಾ ಪಂಚ ಗ್ರಂಥಗಳು ಮೋಶೆ ಬರೆದ. ಮೋಶೆ ಸುಮಾರು ಅಬ್ರಾಹ್ಮನಂತ 500 ವರ್ಷಗಳ ನಂತರ ಮೋಶೆ ಪುಸ್ತಕವನ್ನು ಬರೆದ. ಅಂದರೆ ಮೋಶೆಗೆ ಹಿಂದಿನ ಸಂಗತಿ ಪ್ರವಾದನೆಯಾಗಿ ನಡೆದ ಸಂಗತಿಯನ್ನು ಮೋಶೆ 500 ವರ್ಷಗಳ ನಂತರ ಬರೆಯುತ್ತಿದ್ದಾನೆ. ಇದು ದೇವರ ವಾಕ್ಯದ ವಿಶೇಷತೆ. ಬೈಬಲ್ ಯಾಕೆ ನಂಬ್ತೀವಿ ಅಂದರೆ ಬೈಬಲ್ ಇಂಥ ಸಂಗತಿ ಇರ್ತೇವೆ. ಆದರೆ ಬೈಬಲ್ ನಾವು ಅನೇಕರು ಬೈಬಲ್ ಅಂಥ ವಿಚಾರಕ್ಕೆ ನೋಡಲ್ಲ, ಅಥವಾ ಅಂಥ ವಿಚಾರ ನಮ್ಗೆ ಕಾಣಲ್ಲ. ಬೈಬಲ್ ಓದ ತಕ್ಷಣ ಏನೋ ಇದೆ ಕಥೆ ಇದೆ, ಅಥವಾ ಹಿಂಗೆ ಹೇಳಿದಾನೆ, ಅಥವಾ ಹೇಳಿದ್ರು ಅವ್ರಿಗೆ ಹೇಳಿರ್ಬೋದು, ಇದಾಗಿರ್ಬೋದು. ಅಲ್ಲ, ಬೈಬಲ್ ಮಹತ್ವೇ ಅದೊಂದಾಗಿದೆ. ಮತ್ತು ದೇವರು ತನ್ನ ವಾಕ್ಯಗಳನ್ನು ತನ್ನ ಹೆಸರಿಗಿಂತಲೂ ಶ್ರೇಷ್ಠ ಮಾಡಿದ್ದಾರಂತೆ ದೇವರ ವಾಕ್ಯದಲ್ಲಿ ಹೇಳುವಾಗ ಇದು ಒಂದು ಭಾಗವಾಗಿ ನೋಡ್ತೇವೆ. ಅಂದರೆ ನಡೆದಿರುವಂಥ ಘಟನೆ ನಂತರ 500 ವರ್ಷಗಳ ನಂತರ ಮೋಶೆ ಅದನ್ನು ಬರೀತಿದ್ದಾನೆ. ಆದರೆ ಮೋಶೆ ಅದಕ್ಕಿಂತ ಇನ್ನೂ ಹಿಂದಕ್ಕೆ ಹೋಗಿ ಮುಂದೆ ನಡೆಯಲಿಕ್ಕಿರುವಂಥ ಪ್ರವಾದನೆಯನ್ನು ಆತನು ಭವಿಷ್ಯತ್ತು ನೋಡಿ ಬರೀತಿದ್ದಾನೆ. ಇದು ದೇವರ ಏನಂತಾರೆ ವಿಶೇಷತೆ. ದೇವರು ಈ ರೀತಿಯಾಗಿ ವಾಕ್ಯವನ್ನು ಆತನಿಗೆ ಕೊಟ್ಟನು. ಸೊ ಮೊದಲಾಗಿ ನಮಗೆ ನಂಬಿಕೆ ಕೊರತೆ ಇದೆ. ಹೌದು, ನಾವೆಲ್ಲರೂ ಒಪ್ಕೊಳ್ಳೋಣ.
ದೇವರಲ್ಲಿ ಆತುಕೊಳ್ಳುವಂಥದ್ದು, ದೇವರಲ್ಲಿ ಭರವಸೆ ಇಡುವಂಥದ್ದು ನಮಗೆ ಸ್ವಲ್ಪ ಮಟ್ಟಿಗೂ ಏನಂತಾರೆ ಇಷ್ಟ ಇಲ್ಲ, ಅಥವಾ ಅದಕ್ಕೆ ನಿರ್ಧರಿಸಲ್ಲ. ನಾವು ನಮ್ಮದೇ ಆದಂಥ ನಾವು ಮಾಡ್ತಾ ಇರ್ತೇವೆ. ಸ್ವಲ್ಪ ನಾವು ದೇವರಿಗೆ ಸಮಯ ಕೊಡೋಣ, ಸ್ವಲ್ಪ ಓಡುವಂಥದ್ದು ನಿಲ್ಲಿಸೋಣ, ಸ್ವಲ್ಪ ಚಿಂತೆ ಮಾಡುವಂಥದ್ದು ಬಿಟ್ಟುಬಿಡೋಣ, ಸ್ವಲ್ಪ ನಮ್ಮಲ್ಲಿರುವಂಥ ನಿರಾಸಕ್ತಿಯನ್ನು ತೆಗೆದುಹಾಕೋಣ, ನಿರಾಶೆಯನ್ನು ಬಿಟ್ಟುಕೊಳ್ಳೋಣ. ದೇವರಲ್ಲಿ ಆಶೆಯನ್ನು ನಾವು ಹುಟ್ಟಿಸೋಣ, ದೇವರ ನಿರೀಕ್ಷೆಯನ್ನು ನಾವು ಜೀವಿಸೋಣ. ದೇವರು ಕಾರ್ಯ ಮಾಡ್ತಾರೆ, ದೇವ್ರ ಕಾರ್ಯ ಮಾಡೋದಕ್ಕೆ ನಾವು ಬಿಟ್ಟು ಬಿಡೋಣ, ದೇವ್ರ ಕಾರ್ಯ ಮಾಡೋದಕ್ಕೆ ನಾವು ಬಿಟ್ಟು ಬಿಡೋಣ. ನೋಡ್ತೇವೆ ನಾವು ನೀರಿನಲ್ಲಿ ಮುಳುಗುವಂಥ ವ್ಯಕ್ತಿಗೆ ಬಚಾವ್ ಮಾಡಕ್ಕೆ ಹೋಗಾಗ ನೋಡ್ತೇವೆ, ಹೇಳ್ತಾರಲ್ಲ, ಆ ವ್ಯಕ್ತಿ ಒಂದು ರೀತಿ ಪ್ರಜ್ಞೆ ಕಳ್ಕೊಳ್ಳೋರು ಸುಮ್ಮನೆ ಇರ್ತಾರಂತೆ, ಇಲ್ಲಾಂದ್ರೆ ಅವನು ಸುಮ್ಮನೆ ಆದ್ರೆ ಇರಬೇಕು. ಯಾಕಂದರೆ ಯಾವ ವ್ಯಕ್ತಿ ನೀರಲ್ಲಿ ಮುಳುಗ್ತಾ ಇರ್ತಾನೋ ಅವನನ್ನು ಬಿಡಿಸಲು ಅಥವಾ ಅವನನ್ನು ಸಂರಕ್ಷಿಸಲು ಯಾರು ಹೋಗ್ತಾರೋ ಸಹಾಯಕ್ಕೆ, ಆ ವ್ಯಕ್ತಿ ಮುಳುಗುವಂಥ ವ್ಯಕ್ತಿ ಎಷ್ಟು ಒಂದು ರೀತಿ ಡೆಸ್ಪರೇಟ್ ಆಗಿರ್ತಾನೆ ಅಂದರೆ, ಯಾರು ಬಿಡಿಸಲು ಅಥವಾ ರಕ್ಷಿಸಲು ಬಂದಿರ್ತಾರೋ ಅವರನ್ನು ಕೂಡ ಮುಳುಗಿಸುವಷ್ಟು ಭಯ ಭೀತಿ ಒಳಗಾಗಿರ್ತಾರೆ. ಏನೋ ಮಾಡಿ ನಾನು ಬಚಾವ್ ಆಗ್ಬೇಕಂತೇಳಿ ಇವನು ಹಿಡ್ಕೊಂಡು ಏನೋ ಮಾಡಿ ಇವನು ಅವನಿಗೆ ಏನಂತಾರೆ ಬಚಾವ್ ಮಾಡೋಕ್ಕಾಗಲಾರದ ರೀತಿಯಲ್ಲಿ ತಬ್ಕೊಂಡು ಅಥವಾ ಒಪ್ಕೊಂಡು ಬಿಗಿಯಾಗಿ ಹಿಡ್ಕೊಂಡು ಏನೋ ಇವನ ಜೊತೆಲಿ ಅವನು ಮುಳುಗುವಂಥ ಸ್ಥಿತಿ. ಅಂದರೆ ಅಷ್ಟೊಂದು ಭಯ ಭೀತನಿಗೆ ಒಳಗಾಗಿರೋದು. ಅದಕ್ಕೆ ಅನೇಕರು ಅವನು ಸ್ವಲ್ಪ ನಿಜವಾಗೋಗ್ಬಿಡ್ತಾರಂತೆ ಆಮೇಲೆ ಆತನ ಏನು ಚಲನೆ ಮಾಡೋಕ್ಕೆ ಇಲ್ಲ ಅಲ್ಲ, ಅವಾಗ ಆತನ ಹೇಳ್ಕೊಂಬಂದು ಆಮೇಲೆ ಏನಂತಾರೆ ಹೊಟ್ಟೆ ಒತ್ತಿ ನೀರು ತೆಗೆದು ಏನೆಲ್ಲ ಮಾಡೋದು. ಅಂದರೆ ಒಂದು ಕ್ರಮ ಅದು. ಅಂದರೆ ಅನೇಕ ಸಾರಿ ನಾವು ಎಷ್ಟು ನಾವು ಓಡ್ತಿರ್ತೇವೆ, ಎಷ್ಟು ದುಡುಕ್ತೇವೆ, ಎಷ್ಟು ಅರ್ಜೆಂಟ್ ಆಗ್ತೇವೆ ಅಂದರೆ ದೇವರಿಗೆ ಕೆಲಸ ಮಾಡೋಕ್ಕೆ ಒಂದು ಟೈಮೇ ಕೊಡಲ್ಲ, 1 hour ಕೊಡಲ್ಲ, 1 day ಕೊಡಲ್ಲ. ಆದರೆ ನಾವೇ ಮಾಡಬೇಕು ಅಂತ. ಆದರೆ ಇಲ್ಲಿ ನಾವು ಅಬ್ರಹಾಮ ಜೀವಿತ ಯಾಕೆ ನೋಡ್ತಾ ಇದ್ರೆ, ಅಬ್ರಹಾಮನು ದೇವರಲ್ಲಿ ನಂಬಿಕೆ ಇಟ್ಟಿದ್ದನು. ಆ ನಂಬಿಕೆ ನಿಮಿತ್ತವೇ ಆತನ ನೀತಿವಂತನಾಗಿ ದೇವರನ್ನು ನಿರ್ಣಯಿಸಿದ ಮತ್ತು ಆತನಿಗೆ ದೇಶಗಳ ಜನಾಂಗಗಳಿಗೆ ತಂದೆನಾಗಿ ನೇಮಿಸಿದ. 2ನೇ ವಿಷಯ ನೋಡ್ತೇವೆ, ಅಥವಾ 2 ಅಥವಾ 3 ವಿಷಯಗಳಾಗಿ 2ನೇ ವಿಷಯ ನೋಡಿ ಮುಗಿಸೋಣ. 7ನೇದಾಗಿ ನೋಡುವಾಗ ಆತನು ತನ್ನ ಮಗನಿಗೆ ದೇವರ ವಾಕ್ಯವನ್ನು ಕಲಿಸ್ಕೊಟ್ಟ, ವಿಧೇಯತೆಯನ್ನು ಕಲಿಸ್ಕೊಟ್ಟ. ವಿಶೇಷವಾಗಿ ಮಗನಿಗೆ ಈ 2 ವಿಷಯ ಇವತ್ತಿಗೆ ಇಲ್ಲಿಗೆ ಮುಗಿಸೋಣ. 2ನೇ ನೋಡುವಾಗ ಅಬ್ರಹಾಮನಿಗೆ ತಂದೆಯ ಫಾದರ್ಸ್ ಡೇ ನೆನಪು ಮಾಡ್ಕೊಳ್ಳೋದಕ್ಕೆ ಮೊದಲದಾಗಿ ಆತನ ನಂಬಿಕೆ ಬಗ್ಗೆ, 2ನೇ ನೋಡುವಾಗ ಆತನು ತನ್ನ ಮಗನಿಗೆ ಕಲಿಸಿರೋದ್ರ ಬಗ್ಗೆ, ತನ್ನ ಮಗನನ್ನು ಬೆಳೆಸಿರೋದ್ರ ಬಗ್ಗೆ. ಇಲ್ಲಿ ಸಾರಳ ಪಾತ್ರ ಹೆಚ್ಚಿನ ನಾವು ನೋಡಲ್ಲ, ಇರ್ಬೋದು. ಹೇಗೂ ತಂದೆ ತಾಯಿ ಇಬ್ಬರು ಜವಾಬ್ದಾರರು. ತಾಯಿ ಏನಂತಾರೆ ಮುಖ್ಯವಾಗಿ ನಾವು ಮದರ್ಸ್ ಡೇ ಅದನ್ನು ನೋಡಿದ್ದೇವೆ, ಹೇಗೂ ತಾಯಿಯನ್ನು ಅಲ್ಲಗಳೆಯಂಗೆಲ್ಲ. ಅಲ್ಲಿ ತಂದೆ ಬಗ್ಗೆ ನೋಡ್ತೇವೆ. ತಂದೆ ಅಬ್ರಹಾಮನ ಆ ರೀತಿಯಾಗಿ ಮಟ್ಟಕ್ಕೆ ಬೆಳೆಸಿದ ವಾಕ್ಯಗಳು ನೋಡ್ತೇವೆ. ಅದನ್ನು ತೆಗೆದು ನೋಡಬೇಕಾಗಿಲ್ಲ, ಹಾಗೆ ಮಾಡಲ್ಲ. ಯಾಕಂದರೆ ಒಂದೊಂದು ದಿವಸ ಆತನು ಮಗನನ್ನೇ ಯಜ್ಞಕ್ಕೆ ಸಮರ್ಪಿಸೋದಕ್ಕೆ ಕರ್ಕೊಂಡು ಹೋಗ್ಬೇಕಾದ್ರೆ ಅದನ್ನು 22ನೇ ಅಧ್ಯಾಯದಲ್ಲಿ ನೋಡ್ತೇವೆ. ಅದೇ ಉತ್ಪತ್ತಿ 22ನೇ ಅಧ್ಯಾಯ, ಆದಿಕಾಂಡ 22ನೇ ಅಧ್ಯಾಯ, ಉತ್ಪತ್ತಿ 22ನೇ ಅಧ್ಯಾಯಕ್ಕೆ ಬರುವಾಗ ನೋಡ್ತೇವೆ, ಆತನು ಮಗನು ನಮ್ಮೆಲ್ರಿಗೂ ಈ ಚಿತ್ರಗಳು ಮಾಡ್ತಾರೆ, ಬೈಬಲ್ ಸ್ಟೋರಿ, ಬೈಬಲ್ ಕಥೆಗಳು ಮಾಡೋದು ಅಥವಾ ಸ್ಟೋರಿ ಸಂಡೇ ಸ್ಕೂಲಲ್ಲಿ ಕಲಿಸುವಂಥದ್ದೆಲ್ಲ ಏನಂದರೆ, ಆ ಮಗನಿಗೆ ಬಹಳ ಚಿಕ್ಕವನಾಗಿ ಬಾಲಕನನ್ನಾಗಿ ತೋರಿಸ್ತಾರೆ. ಮಗು ಚಿಕ್ಕವನಿರ್ತಾನೆ ಅಂತ. ಆದರೆ ಖಂಡಿತವಾಗ್ಲಲ್ಲ, ಮಗನು ಬಹಳ ಏನಂತಾರೆ ಬೆಳೆದು ಯೌವನಸ್ಥಾಗಿ ನಿಂತ್ಕೊಂಡಿದ್ದ. ಯಾಕೆ ನೋಡ್ಬೇಕಾದ್ರೆ 22ನೇ ಅಧ್ಯಾಯ 6ನೇ ವಚನ ನೋಡ್ತೇವೆ. ಉತ್ಪತ್ತಿ ಅಥವಾ ಜೆನೆಸಿಸ್ ಆದಿಕಾಂಡ 22ನೇ ಅಧ್ಯಾಯ 6ನೇ ವಚನ. ಮತ್ತು ಅಬ್ರಹಾಮನು ಹೇಗೂ ನೋಡ್ತೇವೆ, ಅದನ್ನು ಕೆಲವು ವಚನಗಳ ಹಿಂದೆ ನೋಡಿದೆವು. ಅಬ್ರಹಾಮನ ಆದಮೇಲೆ ಇಲ್ಲಿ ಮುಂದೆ ದೇವರು ಅಬ್ರಹಾಮನಿಂದಾಗಿ ಉಪಯೋಗಿಸ್ತಾನೆ. 6ನೇ ವಚನದಲ್ಲಿ ಬರುವಾಗ, ಮತ್ತು ಅಬ್ರಹಾಮನು ದಹನ ಬಲಿಯ ಕಟ್ಟಿಗಳನ್ನು ತೆಗೆದುಕೊಂಡು ತನ್ನ ಮಗನಾದ ಇಸಾಕನ ಮೇಲೆ ಹೊರಿಸಿ ಬೆಂಕಿಯನ್ನು ಕತ್ತಿಯನ್ನು ತನ್ನ ಕೈಯಲ್ಲಿ ತೆಗೆದುಕೊಂಡು ಅವರಿಬ್ಬರು ಕೂಡಿಕೊಂಡು ಹೋದರು. ಇಲ್ಲಿ ನೋಡ್ತೇವೆ, ಇದು ಬೆಟ್ಟ ಗುಡ್ಡದ ಮೇಲೆ ಅವ್ರು ಹೋಗಬೇಕಾಗಿದೆ.
ಬೆಟ್ಟದ ಮೇಲೆ ಅವರು ಹತ್ತಬೇಕು. ಯಾಕಂದರೆ ಅಲ್ಲಿ ನೋಡ್ತೇವೆ, 2ನೇ ವಚನ ನೋಡೋಣ, ಅದೇ 22ನೇ 2ನೇ ವಚನ. ಆಗ ಆತನು, ನೀನು ಪ್ರೀತಿ ಮಾಡುವ ನಿನ್ನ ಒಬ್ಬನೇ ಮಗನಾದ ಇಸಾಕನನ್ನು ಈಗ ತೆಗೆದುಕೊಂಡು ಮೊರಿಯ ದೇಶಕ್ಕೆ ಹೋಗಿ ಅಲ್ಲಿ ನಾನು ನಿನಗೆ ಹೇಳುವ ಒಂದು ಬೆಟ್ಟದ ಮೇಲೆ ಅವನನ್ನು ದಹನ ಬಲಿಯಾಗಿ ಅರ್ಪಿಸುವಂದನು. ಸೊ ಇದು ಬೆಟ್ಟದ ಮೇಲೆ, ಬೆಟ್ಟದ ಕೆಳಭಾಗದಲ್ಲಿ ಸೇವಕನು ಎಲ್ಲರೂ ಬಂದರು. ಅದರಲ್ಲಿ ನೋಡ್ತೇವೆ, ಕತ್ತೆಯನ್ನು ಸೇವಕರನ್ನು ಅಲ್ಲಿಗೆ ನಿಲ್ಲಿಸಿ ಆ ಬೇಕಾಗಿರುವಂಥ ಏನಂತ ಹೇಳಿ ಆನೆಸ್ಟ್ರಿ ಹೇಳ್ತಾನೆ, ಅದಕ್ಕೆ ಬೇಕಂತ ಯಜ್ಞಕ್ಕೆ ಬೇಕಾದಂಥ ಎಲ್ಲ ವಿಷಯಗಳು ಏನು ಹೇಳ್ತಾನೆ ಆನೆಸ್ಟ್ರಲ್ಲಿ. ಮತ್ತು ಅಬ್ರಾಹ್ಮನು ದಹನ ಬಲಿಯ ಕಟ್ಟಿಗೆಗಳನ್ನು ತೆಗೆದುಕೊಂಡು ತನ್ನ ಮಗನಾದ ಇಸಾಕನ ಮೇಲೆ ಹೊರಿಸಿ. ದಹನದ ಬಲಿಗೆ ಎಷ್ಟು ಕಟ್ಟಿಗೆ ಬೇಕಾಗಿತ್ತು? ಎಷ್ಟಂದ್ರೂ ಕಡಿಮೆ ತೂಕ ಇರುವಂಥದ್ದು. ಅಷ್ಟು ತೂಕವಿರುವಂಥ ಅಲ್ಲಿ ನೋಡ್ತೇವೆ, ಕಟ್ಟಿಗೆಯನ್ನು ಮಗನ ಮೇಲೆ ಹೊರಿಸಿದ. ಆತನಿಂದ ಕತ್ತಿ ಮತ್ತು ಬೆಂಕಿಯನ್ನು ತೆಗೆದುಕೊಂಡ. ಬೆಂಕಿಯನ್ನು ಕತ್ತಿಯನ್ನು ತನ್ನ ಅಬ್ರಾಹ್ಮ ತಗೊಂಡ. ಹೇಗೆ ಅಬ್ರಾಹ್ಮನು ಎಷ್ಟು 3 ವರ್ಷಗಳ ಮೇಲೆ, ಎಷ್ಟೋ ವರ್ಷಗಳಾಗಿತ್ತು ಅದನ್ನೇ. ಆ ಸಮಯದಲ್ಲಿ ಆತನು ಬೆಟ್ಟ ಹತ್ತುವಂಥದ್ದು ಆತನಿಗೂ ಕೂಡ ಕಷ್ಟಕರವಾದಂಥ ಕೆಲಸವೇ ಹೌದು. ಆದರೆ ಇಲ್ಲಿ ಮಗನು ದಹನ ಬಲಿಗೆ ಬೇಕಾಗಿರುವಂಥ ಕಟ್ಟಿಗೆಯನ್ನು ಹೊತ್ತುಕೊಂಡು ಸಮಾನವಾದಂಥ ದಾರಿ ಇರುವಂಥದ್ದು ಬೇರೆ, ನಡೆಯುವಂಥದ್ದು ಬೇರೆ. ಆದರೆ ಬೆಟ್ಟವನ್ನು ಹತ್ತಾ ಇದ್ದಾನೆ. ಹತ್ತಬೇಕಾದ್ರೆ ಆತನು ಬಾಲಕನಾಗಿರಲಿಲ್ಲ, ಯೌನಸ್ಥನಾಗಿದ್ದನು. ಅಷ್ಟೊಂದು ಭಾರ ಎತ್ತುಕೊಂಡು ಬೆಟ್ಟವನ್ನು ಹತ್ತುವಷ್ಟು ಮಟ್ಟಿಗೆ ಆತನು ಬೆಳೆದಿರುವಂಥವನಾಗಿದ್ದನು. ಅಂದರೆ ಸುಮಾರು ಎಷ್ಟೇ ಇರಲಿ ವಯಸ್ಸಾದರೆ ಅಟ್ಲೀಸ್ಟ್ ಒಂದು 20 ವಯಸ್ಸಾದರೂ ಇರಬಹುದು ಅಂತ ಯೋಚನೆ ಮಾಡ್ಬೋದು. ಯಾಕಂದರೆ ಒಂದು 20 ವಯಸ್ಸಿಗೆ ಒಬ್ಬ ಮಗನು ಅಥವಾ ಒಬ್ಬ ಹುಡುಗನು, ಯೌನಸ್ಥನು ಅಂತ ಭಾರವನ್ನು ಹೊತ್ತುಕೊಂಡು ಬೆಟ್ಟದ ಮೇಲೆ ಹೋಗೋದಕ್ಕೆ ಸಾಧ್ಯ. ಯಾಕಂದರೆ ಈತನೇನು ಅಬ್ರಾಹ್ಮನು ಹಿಂದಿನ ವಚನಗಳು, ಹಿಂದಿನ ಅಧ್ಯಾಯಗಳು ನೋಡ್ತೇವೆ, ಅಬ್ರಾಹ್ಮನು ಅತಿ ಶ್ರೀಮಂತನಾಗಿದ್ದನಂತ ಹೇಳಿ ಬೈಬಲ್ ಬರೆದಿದೆ. ಅತಿ ಶ್ರೀಮಂತನಾಗಿದ್ದನಂತ ಹೇಳಿದಾಗ ಇಸಾಕನೇನು ಹೋಗಿ ಅಡವಿಯಲ್ಲಿ ಕೆಲಸ ಮಾಡಿ ಬೆಟ್ಟ ಗುಡ್ಡಗಳು ಹತ್ತಿ ಅವನಿಗೆ ದಿವಸ ಕೆಲಸ ಮಾಡಿ ಅಭ್ಯಾಸ ಇತ್ತು, ಅದಕ್ಕೆ ಕಟ್ಟಿಗೆಯನ್ನು ಹೊತ್ಕೊಂಡು ಹೋದ ಇಲ್ಲ. ಆತನು ಒಬ್ಬನೇ ಮಗನಾಗಿ ಆರಾಮವಾಗಿ ಬದುಕಿರ್ಬೋದು. ಅದಕ್ಕಿಂತ ಶ್ರಮ ಇರಲಿ, ಕೆಲಸ ಇರಲಿಕ್ಕಿಲ್ಲ. ಆದರೆ ಒಂದು ದಿವಸ ಸಭೆ ಬಂದಾಗ ಅಷ್ಟೊಂದು ಭಾರವನ್ನು ಹೊತ್ಕೊಬೇಕಾದ್ರೆ ಆತನು ಯೌನಸ್ಥನಾಗಿರುವಂಥ ಮಗನಿಗೆ ಆತನ ಹೇಳ್ತಾನೆ 9ನೇ ವಚನ, 22ನೇ ಅಧ್ಯಾಯ 9ನೇ ವಚನ. ದೇವರು ಅವನಿಗೆ ಹೇಳಿದ ಸ್ಥಳಕ್ಕೆ ಬಂದಾಗ ಅಬ್ರಾಹ್ಮನು ಅಲ್ಲಿ ಬಲಿಪೀಠವನ್ನು ಕಟ್ಟಿ ಕಟ್ಟಿಗಳನ್ನು ಅದರ ಮೇಲೆ ಕ್ರಮವಾಗಿ ಜೋಡಿಸಿ ತನ್ನ ಮಗನಾದ ಇಸಾಕನನ್ನು ಕಟ್ಟಿ ಬಲಿಪೀಠದ ಮೇಲೆ ಇದ್ದ ಕಟ್ಟಿಗೆಗಳ ಮೇಲೆ ಇಟ್ಟನು. ಇಲ್ಲಿ ಅವ್ರ ಮಧ್ಯದಲ್ಲಿ ಒಂದೇ ಸಂಭಾಷಣೆ, ಅದು 7ನೇ ವರ್ಷದಲ್ಲಿದೆ. ಅದರ ನಂತರ ಏನು ಸಂಭಾಷಣೆ ಅಲ್ಲ. ದೇವರು ಮಗನನ್ನು ಎಷ್ಟು ಮಟ್ಟಿಗೆ ಅದನ್ನು ಬೋಧಿಸಿ ಕಲಿಸಿ ನಡೆಸಿದಂದ್ರೆ ನೋಡ್ತೇವೆ, ಅಪ್ಪನು ಅಥವಾ ತಂದೆ ಹೇಳುವಂಥ ಮಾತಿಗೆ ವಿಧೇಯನಾಗಿದ್ದನಷ್ಟೇ. ಇಲ್ಲಿ ನೋಡ್ತೇವೆ, ಆತನನ್ನು ಅಲ್ಲಿ ಕಟ್ಟಿ ಬಲಿಪೀಠ ಮೆಟ್ಟದಂದ್ರೆ ಕಟ್ಟುವಂಥ ಉದ್ದೇಶ ಆತನು ಓಡೋಗ್ತಾನೆ ಅಥವಾ ಏನೋ ಆಗ್ತಂತಲ್ಲ. ಆದರೆ ಯಾವಾಗ ಜೀವ ಇರುವಾಗ, ಹಿಂಸೆ ಅನುಭವಿಸುವಾಗ, ಚಡ್ಪಡಿಸೋದಕ್ಕೆ ಅಥವಾ ಕಾಲು ಕೀಲು ಏನೋ ಬಿಚ್ಕೊಳ್ಳೋಕೆ ಏನು ಮಾಡೋಕ್ಕೆ ಸಾಧ್ಯವಾಗ್ಬೋದು ಅಂತ ಹೇಳಿ ಅದನ್ನು ಬಲವಾಗಿ ಕಟ್ಟಿರ್ಬೋದು ಅಷ್ಟೇ ಹೊರತು ಆತನು ಬಲವಂತವಾಗಿ ಆತನು ಕಟ್ಟುವಂಥದ್ದಲ್ಲ. ಆತನ ಮೊದಲ ಮಗನೇ ಆಯಿತು. ಮೊದಲಿಗೆ ಆತನ ಕುರಿಮರಿ ದೇವರು ಕೊಡ್ತಾ ಅಂತ ಹೇಳ್ದ. ಬಂದಮೇಲೆ ಮಗನೇ ನೀನೇ ಯಜ್ಞವಾಗಿ ಸಮರ್ಪಿಸಿದೆ. ಬಾ ಇಲ್ಲಿ ನೋಡು, ನಿನ್ನ ಕೈಗಳನ್ನು ಕೊಟ್ಟು ಹಿಂದೆ ಕೊಡು, ನಾನು ಕಟ್ತೇನೆ. ಕಟ್ಟಿದ ಕಾಲುಗಳನ್ನು ಕಟ್ಟಬಹುದು. ಆಮೇಲೆ ಅದನ್ನು ದಹನ ಪೀಠದ ಮೇಲೆ ಆ ಮಗನನ್ನು ಇರಿಸಿದ. ಸುಮಾರು 20 ವರ್ಷದ ಮಗನು ತಂದೆ ಹೇಳುವಂಥ ಅರ್ಥವಾಗದೇ ಇರುವಂಥ, ಗೊತ್ತಿಲ್ಲದೇ ಇರುವಂಥ ಸಂಗತಿಗೆ ವಿಧೇಯನಾಗ್ತಾನಂದ್ರೆ ಅಬ್ರಹಾಮನ ವಿಶೇಷವಾದಂಥ ಗುಣ. ಅಬ್ರಹಾಮನ ಬಗ್ಗೆ ನೋಡುವಾಗ ಅಬ್ರಹಾಮನು ಬಹಳ ಒಳ್ಳೆಯ ವ್ಯಕ್ತಿ, ಹಾಗೆ ಹೇಗೆ ಅಂತ ಹೇಳುವಂಥದ್ದು ಆತನು ಮಾಡುವಂಥ ಅನೇಕ ತಪ್ಪುಗಳ ಬಗ್ಗೆ ಬೈಬಲಲ್ಲಿ ಬರೆದಿರೋದು ನೋಡ್ತೇವೆ. ದೇವರು ಎಲ್ಲಿನೂ ಅವನು ಬಹಳ ಪರಿಶುದ್ಧವಾಗಿ ಎಲ್ಲಿ ಒಂದು ಪಾಪನು ಅಂಥವ್ರು ಯಾರನ್ನು ದೇವ್ರು ಕರೆದಿಲ್ಲ, ಅಂಥವ್ರು ಯಾರು ಇರೋದಕ್ಕೂ ಸಾಧ್ಯ ಇಲ್ಲ. ಆತನಲ್ಲಿ ಎಲ್ಲ ಬಲಹೀನತೆಗಳಿತ್ತು, ಎಲ್ಲ ರೀತಿಯಾದಂಥ ಒಂದು ರೀತಿ ಅಂದರೆ ತಪ್ಪುಗಳು ಇರ್ಬೋದು. ಆದರೂ ಅದರಲ್ಲಿ ವಿಶೇಷವಾಗಿ 2 ಗುಣ ನೋಡ್ತೇವೆ, ಅಥವಾ ಇನ್ನೂ ಅನೇಕ ಗುಣಗಳಿರ್ಬೋದು. ಒಂದು ಗುಣ ಆತನ ನಂಬಿಕೆ, ದೇವರ ನಂಬಿಕೆ ಇತ್ತು. ಎರಡನೇದ ನೋಡುವಾಗ ಆ ನಂಬಿಕೆಯನ್ನು ತನ್ನ ಮಗನಿಗೆ ಕಲಿಸುವಂಥದ್ದು.
ಇವತ್ತು ನಾವು ಅದನ್ನು ಮಾಡಬೇಕಾಗಿದೆ. ಇವತ್ತು ನಾವು ನೋಡ್ತೇವಲ್ಲ, 2-3 ವರ್ಷದ ಮಕ್ಕಳು ತಂದೆ ತಾಯಿ ಮಾತು ಕೇಳಲ್ಲ. ಇವತ್ತು ಯೂಟ್ಯೂಬ್ಗಳಲ್ಲಿ ಅಲ್ಲಿ ಇಲ್ಲಿ ಅನೇಕರು ವಿಡಿಯೋಗಳು ಹಾಕ್ತಾರಲ್ಲ, ಈ ಮಕ್ಕಳ ಏನ ಓದೋದು ಕಲಿಸೋದು, ABCD ಕಲಿಸು, ಅಕ್ಷರ ಬರಿ ಅಂದ್ರೆ ಚಿಕ್ಕ ಚಿಕ್ಕ ಮಕ್ಕಳು ವಿಡಿಯೋಗಳು ಹಾಕ್ತಾರೆ. ನೋಡಿ ಜನ ಬಹಳ ಸಂತೋಷ ಪಡ್ತಾರೆ. ಓ, ಮಗು ಎಷ್ಟು ಚೆನ್ನಾಗಿ ಮಾತಾಡ್ತೇವೆ ಅಂದ್ರೆ ಅಲ್ಲಿ ನೋಡ್ತೇವೆ, ಅದನ್ನ ಮರ್ತು ಹೋಗ್ತೇವೆ. ಆ ಮಗು ಕೂಡ ತಂದೆ ತಾಯಿಗೆ ಪ್ರಶ್ನೆ ಮಾಡುವಂಥವುಗಳಿವೆ. ಅಂತ ಮಕ್ಕಳು ಅಷ್ಟು ವಯಸ್ಸಿಗೆ ಮಕ್ಕಳಿಗೆ ತಂದೆ ತಾಯಿಗಳ ಮಾತನ್ನು ಧಿಕ್ಕರಿಸುವಂಥವ್ರಾಗಿದ್ದಾರೆ, ದೊಡ್ಡವರತ್ತು ಬಿಟ್ಟು. ಅಂದ್ರೆ ಇವತ್ತಿನ ಆಧುನಿಕ ಜಗತ್ತಿನಲ್ಲಿ ಚಿಕ್ಕ ಮಕ್ಕಳೇ ತಂದೆ ಮಾತುಗಳಿಗೆ ವಿಧೇಯರಾಗ್ತಲ್ಲ. ಆದ್ರೆ ಇಲ್ಲಿ ಇಸಾಕನು ಸುಮಾರು ಯೌವನಸ್ಥನ 20 ವಯಸ್ಸದ ಆಗಿರ್ಬೋದು, ಅಂಥವನು ತಂದೆಯ ಮಾತಿಗೆ ವಿಧೇಯನಾದ. ಇದು ಅಬ್ರಹಾಮನ ವಿಷಯ. ಇವತ್ತು ನಾವು ನಮ್ಮ ಮಕ್ಕಳಿಗೆ ಅದನ್ನು ನಾವು ಕಲಿಸಬೇಕಾಗಿದೆ. ನಮ್ಮ ತಂದೆ ತಾಯಿ ಹೇಳುವಾಗ ನಾವು ಯಾವುದೇ ಎದುರು ಪ್ರಶ್ನೆ ಇಲ್ಲದೆ ನಾವು ಅದಕ್ಕೆ ಸಮ್ಮತಿಸಿ ಒಪ್ಪಿಕೊಳ್ಳುವಂಥದ್ದು. ಇಲ್ಲಿ ಏನಾಗ್ತದೆ, ಮುಂದೆ ಏನಾಗುತ್ತೆ, ಇಲ್ಲಿ ಇಸಾಕನಿಗೆ ಯಾವುದು ಗೊತ್ತಿಲ್ಲ. ಇವತ್ತು ಅನೇಕ ಸರ್ ನಾವು ಆಯ್ತು ಇದು ಮಾಡ್ತೇವೆ, ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಡು, ನಮ್ಗೆ ವಿವರಣೆ ಕೊಡು, ನಮ್ಗೆ ಹೇಳು ಏನಾಗುತ್ತೆ ಅಂತ. ಇಸಾಕನಿಗೆ ಅದೆಲ್ಲ ಮಾಡ್ಬೋದಾಗಿತ್ತು. ಆದರೆ ಆತನು ಕೈ ಕಾಲು ಆತನು ಕಟ್ಟಿ ಯಜ್ಞ ಪೀಠದ ಮೇಲೆ ಆತನು ಅರ್ಪಿಸಿದರು. ಇದು ಅಬ್ರಹಾಮನ ವಿಶೇಷತೆ. ಮತ್ತು ಹೇಗೆ ನಾವು ಅಲ್ಲಿಗೆ ಮುಗಿಸಲ್ಲ, ಯಾಕಂದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಇಸಾಕನಂತೆ ಆತನಿಗಿಂತ ಹೆಚ್ಚಾಗಿ 33 ವರ್ಷಕ್ಕೆ ಆತನ ನೋಡ್ತೇವೆ ಶಿಲುಬೆಯಲ್ಲಿ. ಅಂತ ಅಂದರೆ ಅಂಥ ಯೌವನಸ್ಥನಾಗಿ ತಂದೆ ಹೇಳುವಂಥ ಮಾತಿಗೆ ಆತನು ವಿಧೇಯನಾದನು. ಆತನು ತಂದೆಯ ಮಾತಿಗೆ ವಿಧೇಯನಾದನು. ಆತನು ವಿಧೇಯತೆಯನ್ನು ತೋರಿಸೋದಕ್ಕೋಸ್ಕರವೇ ಈ ಲೋಕಕ್ಕೆ ಕುಮಾರ ಅಂತ ದೇವರು ಮನುಷ್ಯನಾಗಿ ಲೋಕಕ್ಕೆ ಬಂದನು. ಆತನ ಯಾವುದೇ ಎದುರು ಪ್ರಶ್ನೆ ಕೇಳಿಲ್ಲ, ಯಾವುದೇ ಏನು ಮಾಡಲಿಲ್ಲ. ಅದನ್ನೇ ಆತನ ಶಿಲುಬೆಯಲ್ಲಿ ನೋಡ್ತೀವಿ. ಅನೇಕರು ಆತನನ್ನು ಅಪಹಾಸ್ಯ ಮಾಡಿದ್ರು, ವ್ಯಂಗ್ಯ ಮಾಡಿದ್ರು, ತಮಾಷೆ ಮಾಡಿದ್ರು, ಉಗುಳಿದ್ರು, ಅಥವಾ ಬೇರೆ ಬೇರೆ ರೀತಿಯಲ್ಲಿ ತೊಂದರೆ ಕೊಟ್ಟರು, ಸವಾಲುಗಳು ಹಾಕಿದ್ರು. ನೀನು ದೇವಕುಮಾರ ಆಗಿದ್ರೆ ಇವುಗಳು ಇಳಿದು ಬಾ, ತೋರಿಸು, ನಿನ್ನನ್ನೇ ರಕ್ಷಿಸ್ಕೋ, ನಮ್ಮನ್ನು ರಕ್ಷಿಸು ಎಲ್ಲ ಹೇಳಿದ್ರಾದ್ರೆ ಆತ ನಾವು ಇಳಿದು ಮಾಡಿ ತಂದೆ ಚಿತ್ತವನ್ನೇ ನಿಲ್ಲಿಸಿ. ಇಲ್ಲಿ ಸಾಕು ನಮ್ಗೆ ಗೊತ್ತಾಗಿದೆ. ಇವತ್ತು ನಾವು ನಮ್ಮ ತಂದೆಯನ್ನು ಹಾಗೆ ಅಬ್ರಹಾಮನ ನಾವು ಗುರುತಿಸ್ತಿದ್ದೇವೆ, ಹಾಗೆ ನಾವು ನೋಡ್ತಿದ್ದೇವೆ, ಹಾಗೆ ಕಲಿತಿದ್ದೇವ. ಮತ್ತು ನಮ್ಮ ಭಾಗಕ್ಕೆ ಬರುವಾಗ ಇಸಾಕನಂತೆ ನಮ್ಮ ಕರ್ತನಾದ ಯೇಸುಕ್ರಿಸ್ತನೇ ನಾವು ತಂದೆಯಂದ್ರಿಗೆ ಹಾಗೆ ವಿಧೇಯರಾಗ್ತಿದ್ದೇವ. ಜೀವಂತರಾಗಿದ್ದರೆ ಹಾಗೆ ವಿಧೇಯರಾಗ್ತಿದ್ದೇವ. ಅದೇ ನಾವು ಅವರಿಗೆ ಸಲ್ಲಿಸುವಂಥ ಗೌರವವಾಗಿದೆ. ಇದನ್ನು ನಮ್ಮ ಕರ್ತನಾದ ಯೇಸುಕ್ರಿಸ್ತ ನಮಗೆ ತೋರಿಸಿದ್ದಾನೆ. ಈ ಒಂದು ವಿಧೇಯದಿಂದಲೇ ಕರ್ತನಾದ ಯೇಸುಕ್ರಿಸ್ತ ನಮಗೆ ರಕ್ಷಣೆಯನ್ನು ಸಿದ್ಧಪಡಿಸಿದ್ದಾನೆ. ಆ ರಕ್ಷಕನ ನಾವು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿದೆ. ಆದರೆ ಆತನ ಆತ್ಮನನ್ನು ನಾವು ಹೊಂದಿದವರಾಗಿ ನಮ್ಮ ಸ್ವಂತ ಶಕ್ತಿಯಿಂದ ಈ ವಿಧೇಯತೆ ಜೀವನ ಜೀವಿಸಲು ಸಾಧ್ಯವಿಲ್ಲ. ಪರಿಶುದ್ಧಾತ್ಮನನುಸಾರವಾಗಿ ನಾವು ಜೀವಿಸುವಾಗಲೇ, ಪವಿತ್ರಾತ್ಮ ಭರಿತರಾಗಿ ನಾವು ಜೀವಿಸುವಾಗಲೇ ನಾವು ತಂದೆಯ ಚಿತ್ತವನ್ನು, ದೇವರ ಚಿತ್ತವನ್ನು ನೆರವೇರಿಸುವ ಸಾಧ್ಯತೆ ಉಂಟು. ಅದನ್ನೇ ನಾವು ಎಫೆಸ ಗ್ರಂಥದಲ್ಲಿ ಅಭ್ಯಾಸ ಮಾಡ್ತಿದ್ದೇವೆ. ದೇವರ ವಾಕ್ಯವನ್ನು ಆಶ್ರಯಿಸಲಿ. ಪ್ರಾರ್ಥನೆ ಮಾಡೋಣ.